हि ओम। नारायणाय परिपूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनां मा कृथाः। श्री सत्यात्मगुरु त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। अर्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अशेष सन्मंगलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृत कल्मषापनोदनपटुतरे धर्माद्यखिलपुरुषार्थसाधने भूते अद्य विष्णुसहस्रनाम तथा बृहतीसहस्र ग्रंथयोः तुलनात्मकविवरणारम्भे सति किंचित् पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे। श्री गुरुभ्यो नमः। हरिः ओम हरिः ओम हरिः ओम। हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे। श्री गुरुभ्यो नमः।
ಹರಿ ಓಂ. ಹರಿ ಓಂ. ಹರಿ ಓಂ. ನಿನ್ನೆ ನಾವು ಭಗವಂತ ತ್ರಿಕಕುಬ್ಧಾಮ ನಮ್ಮ 3 ತರಹದ ತಾಪಗಳನ್ನು ದೂರ ಮಾಡುವ ಮಹಾನ್ ಉಪಕಾರಿ ಅಂತಹ ವಿಶಿಷ್ಟವಾಗಿರ್ತಕ್ಕಂತಹ ಅನುಗ್ರಹಕಾರಕ ಅಂತನ್ನುವ ಭಗವಂತನ ರೂಪವನ್ನು ತಿಳಿದುಕೊಂಡಿದ್ದೇವೆ. ತ್ರಿಕಕುಬ್ಧಾಮದ ದಲ್ಲಿ ಇನ್ನೊಂದು ಅರ್ಥ ಶ್ವೇತೋದ್ದೀಪ, ಅನಂತಾಸನ, ವೈಕುಂಠ. ಯಾವ ಲೋಕಗಳು ಅನೇಕ ಲಕ್ಷ ಯೋಜನ ಅಂದರೆ 12 ಮೈಲು ಅಂತ ಅನೇಕ ಲಕ್ಷ ಯೋಜನ ವಿಸ್ತಾರವಾಗಿವೆ, ತನ್ನ ಭಕ್ತರನ್ನು ಕರೆದು ಅವರ ಜೊತೆಯಲ್ಲಿ ಇರುವುದಕ್ಕೋಸ್ಕರ ಪರಮಾತ್ಮ ವೈಕುಂಠ, ಶ್ವೇತೋದ್ದೀಪ, ಅನಂತಾಸನಗಳನ್ನು ಮಾಡಿಕೊಂಡಿದ್ದಾನೆ. ಅದರಲ್ಲಿ ತಾನಿರ್ತಾನೆ ಅನ್ನುವವರೆಗೂ ನಿನ್ನಿನ ದಿವಸ ನಾವು ತಿಳಿದುಕೊಂಡಿದ್ದೇವೆ. ಆದರೆ ಒಂದು ಪ್ರಶ್ನೆ ಬರ್ತದೆ, ವೈಕುಂಠ ಲೋಕದಲ್ಲಿ ಪರಮಾತ್ಮ ಇದ್ದಾನೆ, ಸಪ್ತಮಿ ಅಂತಿಕೊಂಡಂತ ಅಧಿಕರಣ ಅಲ್ವಾ, ಅದರಲ್ಲಿ ಪರಮಾತ್ಮ ಇದ್ದಾನೆ ಅಂದರೆ ಅದನ್ನು ಆಶ್ರಯಿಸಿಕೊಂಡಿದ್ದಾನೆ ಅಂತ ಅರ್ಥ. ಪರಮಾತ್ಮನ ಎಷ್ಟೇ ದೊಡ್ಡವನಿದ್ರೂ ಆ ಲೋಕಗಳನ್ನು ಆಶ್ರಯಿಸಿದ್ದಾನಲ್ಲ, ಅವನಕ್ಕಿಂತ ಲೋಕ ದೊಡ್ಡದು ಯಾಕೆ ಆಗಬಾರ್ದು ಅನ್ನೋ ಪ್ರಶ್ನೆಗೆ ಆಚಾರ್ಯರು ಉತ್ತರ ಕೊಡ್ತಾರೆ. ತ್ರಯಾಣಾಂ ವೈಕುಂಠ ಲೋಕಾನಾಂ ಆಶ್ರಯತ್ವಾತ್ ತ್ರಿಕಕುಬ್ಧಾಮ. ಪರಮಾತ್ಮನಿಗೆ ಆ ಲೋಕಗಳು ಆಶ್ರಯ ಆಗಿಲ್ಲ, ಆ ಲೋಕಗಳಿಗೆ ಪರಮಾತ್ಮ ತಾನು ಆಶ್ರಯನಾಗಿದ್ದಾನೆ. ಆ ಲೋಕಗಳಿಗೆ ಆಶ್ರಯನಾಗಿದ್ದು ಪರಮಾತ್ಮ ಅವುಗಳಿಗೆ ಅಸ್ತಿತ್ವವನ್ನು ಕೊಟ್ಟು ಆಯಾ ಲೋಕಕ್ಕೆ ಅಭಿಮಾನಿಯಾದ ಮಹಾಲಕ್ಷ್ಮೀ ದೇವಿಗೆ ಸಂತೋಷ ಕೊಡುವುದಕ್ಕೋಸ್ಕರ ತಾನು ಅಲ್ಲಿ ವಾಸ ಮಾಡಿದ್ದಾನೆ. ಆನಂತರ ಮುಕ್ತರನ್ನು ತನ್ನ ಹತ್ರ ಕರೆದುಕೊಂಡು ಹೋಗ್ತಾನೆ. ಭಾಗವತದ 2ನೇ ಸ್ಕಂದ 6ನೇ ಅಧ್ಯಾಯ 18ನೇ ಶ್ಲೋಕ, ಅಮೃತಂ ಕ್ಷೇಮಂ ಅಭಯಂ ತ್ರಿಮೂರ್ಧ್ನೋಧಾಯಿ ಮೂರ್ಧಸು ಅಂಥೇಳಿ ಶ್ಲೋಕ ಇದೆ. ಅದಕ್ಕೆ ಆಚಾರ್ಯರು ಭಾಗವತ್ ತಾತ್ವನಿರ್ಣಯದಲ್ಲಿ ವ್ಯಾಖ್ಯಾನವನ್ನು ಬರಿತಾ, ತ್ರಿಮೂರ್ಧಾಸನ್ ಹರಿರ್ಧತ್ತೆ ದ್ಯುತ್ರಯಂ ಮೂರ್ಧಿಭಿಸ್ತ್ರಯೈ ಅನಂತಾಸನ ವೈಕುಂಠ ನಾರಾಯಣ ಪುರಾಣಿತು. ಪರಮಾತ್ಮ ಹೇಗೆ ಶೇಷದೇವರು ಪೃಥ್ವಿಯನ್ನು ತಮ್ಮ ತಲೆ ಮೇಲೆ ಇಟ್ಕೊಂಡಿದ್ದಾರೆ, ಅದೇ ರೀತಿಯಾಗಿ ಈ ಭಗವಂತನೂ ಸಹ 3 ತನ್ನ ತಲೆಗಳನ್ನು ಅದಕ್ಕೆ ಆಶ್ರಯವಾಗಿ ಕೊಟ್ಟಿದ್ದಾನೆ. ಒಂದು ಕಡೆಯಲ್ಲಿ ತಾನು ನಾರಾಯಣನಾಗಿ, ಇನ್ನೊಂದು ಕಡೆಯಲ್ಲಿ ವಾಸುದೇವನಾಗಿ, ಮತ್ತೊಂದು ಕಡೆಯಲ್ಲಿ ಪದ್ಮನಾಭನಾಗಿ ಆ 3 ಲೋಕಗಳನ್ನು ತನ್ನ ತಲೆ ಮೇಲೆ ಧರಿಸಿದ್ದಾನೆ. ಒಂದು ರೂಪದಿಂದ, ಇನ್ನೊಂದು ರೂಪದಿಂದ ಅದರ ಒಳಗೂ ತಾನು ಪೌಡಿಸಿದ್ದಾನೆ. ನೋಡಿ, ಭಗವಂತನ ಪದ್ಮನಾಭನ ವರ್ಣನೆ ಮಾಡಿದ ಕ್ಷಣಕ್ಕೇ ಲೈಟ್ ಬಂದು, ಇಂತಹ ಆ ಭಗವಂತನ ಒಂದು ವೈಶಿಷ್ಟ್ಯ ಅನಂತಾಸನ ವೈಕುಂಠ ನಾರಾಯಣ ಪುರಾಣಿತ ಒಂದು ಮತ್ಸ್ಯ ಪುರಾಣದ ಉದಾಹರಣೆ ಕೊಟ್ಟು ಹೇಳ್ತಾರೆ. ಇಷ್ಟೇನಾ? ಹಾಗಾದ್ರೆ 14 ಲೋಕಗಳಿಗೆ
14 ಲೋಕಗಳಿಗೂ ಕೂಡ ಪರಮಾತ್ಮನೇ ಆಧಾರ. ಸತ್ಯಸಂಧರು ಅರ್ಥವನ್ನು ಮಾಡ್ತಾ ನಮಗೆ ತಿಳಿಸ್ತಾರೆ. ತಿಸ್ರಃ ಕಕುಭಃ ಧಾಮ ಗೃಹಂ ಯಸ್ಯ ತ್ರಿಕಕುಬ್ಧಾಮ. 3 ದಿಕ್ಕುಗಳು, ಮೇಲಿನ ದಿಕ್ಕು, ಕೆಳಗಿನ ದಿಕ್ಕು, ಮಧ್ಯದ ದಿಕ್ಕು. ಅದರ ಜೊತೆಯಲ್ಲಿ ಉಳಿದ 8 ಉಪದಿಕ್ಕುಗಳು. ಅವುಗಳಲ್ಲಿ ಪರಮಾತ್ಮ ತಾನು ಮನೆಯನ್ನು ಮಾಡಿಕೊಂಡಿದ್ದಾನೆ, ಅಲ್ಲಿ ವ್ಯಾಪ್ತನಾಗಿದ್ದಾನೆ. ಸತ್ಯಸಂಧರು ಹೇಳಿದ ಕ್ಷಣಕ್ಕೆ ನಾವ್ಯಾಕೆ ಒಪ್ಪಬೇಕು? ಸತ್ಯಸಂಧರು ಹೇಳ್ತಾರೆ, ಭಗವದ್ಗೀತೆಯ 11ನೇ ಅಧ್ಯಾಯದ 20ನೇ ಶ್ಲೋಕ ನೋಡಿ. ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ. ಅರ್ಜುನ ನೋಡಿ ಹೇಳ್ತಾ ಇದ್ದಾನೆ, ಪರಮಾತ್ಮ 14 ಲೋಕಗಳು, 8 ದಿಕ್ಕುಗಳು, ವೈಕುಂಠ, ಅನಂತಾಸನ, ಎಲ್ಲದರಲ್ಲಿಯೂ ನೀನು ವ್ಯಾಪ್ತನಾಗಿದ್ದೆ. ತ್ವಯೈಕೇನ ದಿಶಶ್ಚ ಸರ್ವಾಃ. ಸರ್ವೋತ್ತಮನಾದ. ಏಕ ಅಂದರೆ ಒಬ್ಬ ಅಂತ ಒಂದರ್ಥ, ಅನಂತ ರೂಪಗೊಳ್ಳುವನು ಅಂತ ಅರ್ಥ, ಏಕ ಅಂದರೆ ಅತ್ಯಂತ ಶ್ರೇಷ್ಠ ಅಂತ ಅರ್ಥ. ಪರಮಾತ್ಮ ನೀನು ಎಲ್ಲ ದಿಕ್ಕುಗಳನ್ನು ವ್ಯಾಪಿಸಿ ಇದ್ದೀರಿ. ಇಂಥ ಮಹಾನುಭಾವನೇನು. ಛಾಂದೋಗ್ಯ ಉಪನಿಷತ್ತು ಹೇಳ್ತದೆ, ಸ ಏವ ಅಧಸ್ತಾತ್. ಆ ಪರಮಾತ್ಮನೇ ಕೆಳಗಿನ ಲೋಕದಲ್ಲಿ ವ್ಯಾಪ್ತನಾಗಿದ್ದಾನೆ. ಸ ಉಪರಿಷ್ಟಾತ್. ಅವನೇ ಮೇಲೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಕೆಳಗಿನ 7 ಲೋಕಗಳು, ಮೇಲಿನ 7 ಲೋಕಗಳು. ಸ ಪುರಸ್ತಾತ್, ಸ ದಕ್ಷಿಣತಃ, ಸ ಉತ್ತರತಃ, ಸ ಪೂರ್ವೆ. ಛಾಂದೋಗ್ಯ ಉಪನಿಷತ್ತು 7ನೇ ಬ್ರಾಹ್ಮಣದ 3ನೇ ಮಂತ್ರದಲ್ಲಿ ಈ ಮಾತನ್ನು ಹೇಳ್ತಾನೆ. ಇದಕ್ಕೆ ಬ್ರಹ್ಮಸೂತ್ರ ಪಾಠದಲ್ಲಿ ಆಚಾರ್ಯರು ಉತ್ತರ ಕೊಡ್ತಾರೆ. ಈ ಛಾಂದೋಗ್ಯ ಉಪನಿಷತ್ತಿನ ಮಂತ್ರಕ್ಕೆ ಅರ್ಥವನ್ನು ಹೇಳ್ತಾರೆ. ಬ್ರಹ್ಮೈವ ಅಧಸ್ತಾತ್, ಬ್ರಹ್ಮ ಉಪರಿಷ್ಟಾತ್, ಬ್ರಹ್ಮ ಮಧ್ಯತಃ, ಬ್ರಹ್ಮತಃ ಸರ್ವತಃ. ಪರಮಾತ್ಮ ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿದ್ದಾನೆ. 7 ಲೋಕಗಳು, ಅದರ 8 ದಿಕ್ಕುಗಳು, ಶ್ವೇತದ್ವೀಪ, ಅನಂತಾಸನ, ಆನಂತರ ವೈಕುಂಠ, ಅದಲ್ಲದೆ ಅವ್ಯಾಕೃತ ಆಕಾಶ, ಅದನ್ನು ದಾಟಿ ಅಂತನ್ನುವ ವಿಚಾರವನ್ನು ಬ್ರಹ್ಮಸೂತ್ರ ಭಾಷೆಯಲ್ಲಿ ಆಚಾರ್ಯರು ತಿಳಿಸ್ತಾರೆ. ಅಷ್ಟೇ ಏಕೆ, ನಾವು ಅದ್ವೈತಗಳು ಅಂತಿಕೊಂಡಂತ ಹೇಳಿಕೊಳ್ಳುವ, ನಾನೇ ಬ್ರಹ್ಮ ಅಂತ ಹೇಳಿಕೊಳ್ಳುವ ಶಂಕರಾಚಾರ್ಯರು ಈ ಭಾಗದ ಅರ್ಥವನ್ನು ಮಾಡುವಾಗ ವಿಷ್ಣು ಸಹಸ್ರನಾಮಕ್ಕೆ ಶಂಕರಾಚಾರ್ಯ ಭಾಷ್ಯ ಇದೆ. ನಮ್ಮ ಪ್ರಕಾರ ಶಂಕರಾಚಾರ್ಯರಲ್ಲಿ ರುದ್ರದೇವರ ಆವೇಶವೂ ಇದೆ. ಆ ನಂತರ ಇನ್ನು ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಒಂದು ವಿಶಿಷ್ಟವಾದ ಬೇರೆ ಆವೇಶವೂ ಕೂಡ ಇರಬಹುದು, ಇದೆ. ಆದರೆ ರುದ್ರದೇವರ ಆವೇಶ ಇರೋದರಿಂದಾಗಿ ಅವರು ವಿಷ್ಣು ಸಹಸ್ರನಾಮಕ್ಕೆ ವ್ಯಾಖ್ಯಾನ ಬರೆಯುವಾಗ ನೃಸಿಂಹ ಕರಾವಲಂಬನ ಸ್ತೋತ್ರವನ್ನು ಅವರು ಹೇಳುವಾಗ ಭಯಗೋವಿಂದಂ ಅಂತಿಕೊಂಡಂತನ್ನುವುದನ್ನು ಏಕಾಗ್ರಚಿತ್ತದಿಂದ ಹಾಡುವಾಗ ಅವರು ಪರಮಾತ್ಮನ ಭಕ್ತರಾಗಿ ಅಭಿವ್ಯಕ್ತರಾಗ್ತಾರೆ. ಅವರು ಹೇಳ್ತಾರೆ ವಿಷ್ಣು ಸಹಸ್ರನಾಮ ಭಾಷ್ಯದಲ್ಲಿ, ಊರ್ಧ್ವ ಅಧೋ ಮಧ್ಯಭೇದೇನ ತ್ರಿಸೃಣಾಂ ಕಕುಭಾನಾಪಿ ಧಾಮ ಅಂತ ತಿಳ್ಕೊಂಡಂತೇಳಿ. ಊರ್ಧ್ವಲೋಕ, ಅಧೋಲೋಕ, ಮಧ್ಯಲೋಕ, ಎಲ್ಲ ಲೋಕಗಳಲ್ಲಿಯೂ ಪರಮಾತ್ಮ ತಾನು ತನ್ನ ಮನೆಯನ್ನು ಮಾಡಿಕೊಂಡಿದ್ದಾನೆ, ಅಷ್ಟು ವ್ಯಾಪ್ತನಾಗಿದ್ದಾನೆ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಅದಕ್ಕೋಸ್ಕರ ಅವರು ಭಾಗವತದ 10ನೇ ಸ್ಕಂದದ 85ನೇ ಅಧ್ಯಾಯದ 9ನೇ ಸೂತ್ರವನ್ನು 9ನೇ ಶ್ಲೋಕವನ್ನು ಉದಾಹರಣೆ ಮಾಡ್ತಾರೆ. ದಿಶಾಂ ತ್ವಮ ಅವಕಾಶೋಸಿ ಅಂತ ತಿಳ್ಕೊಂಡಂತೇಳಿ ಭಾಗವತನ್ನು ಕೋಟ್ ಮಾಡ್ತಾರೆ ಶ್ರೀಮದ್ ಶಂಕರಾಚಾರ್ಯರು. ಪರಮಾತ್ಮನಿಗೆ ತ್ರಿಕಕುಬ್ಧಾಮ ಅಂತ ತಿಳ್ಕೊಂಡಂತ ಬೇಕಾಗಿದ್ದರೆ
ಆಯ್ತಪ್ಪ, ವ್ಯಾಪ್ತನಾಗಿದ್ದಾನೆ. ಮುಂದೇನು ಅಂತ ಬೇಕಾ ನಿಮಗೆ? ಪರಮಾತ್ಮ ನಮ್ಮ ರಕ್ಷಕನಾಗಿದ್ದಾನೆ. ಬರೀ ವ್ಯಾಪ್ತನಾಗಿಲ್ಲ, ವ್ಯಾಪ್ತನಾಗಿ ಮಲ್ಕೊಂಡಿಲ್ಲ, ನಿದ್ದೆ ಮಾಡ್ತಾ ಇಲ್ಲ ಪರಮಾತ್ಮ. ಅಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳನ್ನು ಪರಮಾತ್ಮ ವಿಶೇಷವಾಗಿ ರಕ್ಷಣೆ ಮಾಡ್ತಾ ಇದ್ದಾನೆ. ರಕ್ಷಣೆ ಮಾಡ್ತಾನೆ ಅಂತ ಅರ್ಥ ಹೇಗೆ ಮಾಡ್ತೀರಪ್ಪ? ತ್ರಿಕಕುಬ್ಧಾಮ ಅಂತಿದೆ. ಇಲ್ಲಿ ರಕ್ಷಣಾ ಶಬ್ದ ಎಲ್ಲಿದೆ? ಇದೆ. ಏನು ಅಂತ ತ್ರಿ ಅಂತಿಕೊಂಡಂತಂದರೆ ತ್ರಾಯತೆ ಇತಿ ತ್ರಂ, ಅತಿಶಯೇನ ತ್ರಾಯತೆ ಇತಿ ತ್ರಿ. ಪರಮಾತ್ಮ ರಕ್ಷಣೆ ಮಾಡ್ತಾನೆ. ತ್ರಾಯತೆ ಅಂತನೋ ತ್ರಂ ಅಂತ ರೂಪ ಆಗ್ತದೆ. ಆನಂತರ ಅತಿಶಯಕ್ಕೋಸ್ಕರ ಇಣ್ ರೂಪವನ್ನು ಸೇರಿಸಿದರೆ ತ್ರಿ, ವಿಶೇಷವಾಗಿ ನಮ್ಮ ರಕ್ಷಣೆ ಮಾಡ್ತಾನೆ ಅಂತ ಅರ್ಥ. ಇನ್ನು ಕಕುಪ್ ಧಾಮ ನಮ್ಮ ಸ್ವರೂಪ ಸುಖ. ನಾವು ಮೋಕ್ಷಕ್ಕೆ ಹೋಗ್ತೇವೆ. ಮೋಕ್ಷಕ್ಕೆ ಹೋದಾಕ್ಷಣಕ್ಕೆ 100% ಸುಖ ನಮಗೆ ಸಿಕ್ಕೋದಿಲ್ಲ. ದುಃಖರಹಿತವಾದ ಸುಖ ಸಿಗ್ತದೆ, ಬೇಡಿದ್ದೆಲ್ಲ ಸಿಗ್ತದೆ. ಆದರೆ ಅದರ ಜೊತೆಯಲ್ಲಿ ನಮ್ಮ ಕಡೆಯಿಂದ ಪರಮಾತ್ಮ ಆ ಮೋಕ್ಷದಲ್ಲಿಯೂ ಕೂಡ ತನ್ನ ವಿಶೇಷ ಭಕ್ತಿ, ವಿಶೇಷ ಜ್ಞಾನ ರೂಪವಾದ ಸೇವೆಯನ್ನು ಮಾಡಿಸ್ತಾನೆ. ಮಾಡಿಸಿ ಅವರಿಗೆ ಅವರವರ ಸುಖಗಳನ್ನು, ಸ್ವರೂಪ ಸುಖಗಳನ್ನು ಹೆಚ್ಚು ಮಾಡ್ತಾ ಹೋಗ್ತಾನೆ. ಹೆಚ್ಚಂದರೆ ಅವ್ರ ಲಿಮಿಟ್ ಅವರಿಗೆ ಹೋಗ್ತಾನೆ, ಮಾಡ್ತಾನೆ. ಒಮ್ಮೆಲೆ ಎಲ್ಲ ಸುಖ ಮೋಕ್ಷಕ್ಕೆ ಹೋದ ಕ್ಷಣಕ್ಕೆ ಸಿಕ್ಕೋದಿಲ್ಲ. ಕಂ ಸ್ವರೂಪಾತ್ಮಕಂ ಸುಖಂ ಸ್ಕುಬ್ನಾತಿ ಕಕುಂ ವಿಸ್ತಾರಯತಿ ಕಕುಬ್ ಸರ್ವೇಷಾಮಾಶ್ರಯಾತ್ ಧಾಮ. ಮೊದಲೇದು ನಮ್ಮನ್ನು ವಿಶೇಷವಾಗಿ ರಕ್ಷಣೆ ಮಾಡ್ತಾನೆ ಅಂತನ್ನೋದು ತ್ರಿ. ಆಮೇಲೆ ಕಕುಬ್ ಅಂದರೆ ನಮ್ಮ ಸ್ವರೂಪ ಸುಖವನ್ನು ಅಲ್ಲಿಯ ಸಾಧನೆ ನೋಡಿಕೊಂಡು ಬೆಳೆಸ್ತಾ ಹೋಗ್ತಾನೆ ಅಂತನ್ನೋದು ತ್ರಿಕಕುಬ್. ಧಾಮ ಅಂತಿಕೊಂಡಂತಂದರೆ ಆಶ್ರಯ, ಎಲ್ಲರಿಗೂ ಆಶ್ರಯನಾಗಿದ್ದಾನೆ. ಆನಂತರ ತ್ರಿಕಕುಬ್ ಧಾಮ. ತ್ರಿಕಕುಬ್ ಧಾಮ ಅಂತಿಕೊಂಡಂತೇಳಿ ನೆನೆಸುವಾಗ ಈ ಒಂದು ಸುಮಾರು ಈಗ 4 ಅರ್ಥ 5 ಅರ್ಥವನ್ನು ನಾವು ತಿಳಿದುಕೊಂಡಿದ್ದೇವೆ. ಹೌದಪ್ಪ, ಪರಮಾತ್ಮ ಸ್ವರೂಪಾನಂದವನ್ನು ಹೆಚ್ಚು ಮಾಡ್ತಾನೆ ಅಂತ ಪ್ರಮಾಣ ಇದೆಯೇನ್ರಿ? ಇದೆ. ಬ್ರಹ್ಮಸೂತ್ರ ಭಾಷ್ಯದ 2ನೇ ಅಧ್ಯಾಯದ 3ನೇ ಪಾದದ 30ನೇ ಸೂತ್ರಕ್ಕೆ ಅರ್ಥವನ್ನು, ಭಾಷ್ಯವನ್ನು ಬರೆಯುವಾಗ ಆಚಾರ್ಯರು ಹೇಳ್ತಾರೆ, ಬಲಂ ಆನಂದ ಓಜಶ್ಚ ಸಹೋ ಜ್ಞಾನಂ ಅನಾಕುಲಂ ಸ್ವರೂಪಾಣ್ಯೇವ ಜೀವಸ್ಯ ವ್ಯಜ್ಯಂತೆ ಪರಮಾತ್ಮಭೋ. ಬಲ, ಆನಂದ, ತೇಜಸ್ಸು, ಆನಂತರ ಸರ್ವವಿಧ ಸುಖ, ಆನಂತರ ಜ್ಞಾನ, ಅನಾಕುಲಂ ಜ್ಞಾನಂ, ಕಡಿಮೆಯಾಗದೇ ಇರತಕ್ಕಂಥ ಜ್ಞಾನ ಅಥವಾ ಮರೆಮಾಚದೇ ಇರತಕ್ಕಂಥ ಜ್ಞಾನ, ಇವು ಜೀವನ ಸ್ವರೂಪಗಳು. ಇವುಗಳನ್ನು ಪರಮಾತ್ಮ ಕ್ರಮವಾಗಿ ಪರಮಾತ್ಮನಿಂದ ಇವು ವ್ಯಂಜಿಸಲ್ಪಡ್ತದೆ, ವಿಸ್ತಾರಿಸಲ್ಪಡ್ತದೆ. ಈಗಲ್ಲ, ಅಪರೋಕ್ಷ ಜ್ಞಾನ ಕೊಡುವಾಗಲ್ಲ. ಅಪರೋಕ್ಷ ಜ್ಞಾನ ಕೊಟ್ಟು ಮೋಕ್ಷಕ್ಕೆ ಹೋದ್ಮೇಲೆಯೂ ಕೂಡ ಪರಮಾತ್ಮ ನಮ್ಮ ಜೊತೆಯಲ್ಲಿದ್ದಾನೆ. ಆದ್ದರಿಂದ ಅವನನ್ನು ಬಿಟ್ಟು ಬೇರೆಯವ್ರನ್ನ ಯಾಕೆ ಸ್ಮರಣ ಮಾಡಬೇಕು? ಯಾಕೆ ಬೇರೆಯವ್ರ ಬಗ್ಗೆ ವಿಚಾರ ನಾವು ಮಾಡಬೇಕು? ತ್ರಿಕಕುಬ್ ಧಾಮ. ಆನಂತರ ಅದು ಗೌಪನಿಷತ್ ಇದರತೆ ಹೇಳ್ತಾರೆ, ಪರಮಾತ್ಮ ಇಷ್ಟೇ ಅಲ್ಲ, ಪರಮಾತ್ಮ ವಿಶೇಷ ರಕ್ಷಕನೂ ಹೌದು. 6ನೇ ಅರ್ಥ. ಆನಂತರ ವಾಯುದೇವರನ್ನು ಎಲ್ಲ ಕಡೆಯಲ್ಲಿಯೂ ತನ್ನ ಜೊತೆಯಲ್ಲಿ ವ್ಯಾಪ್ತರನ್ನಾಗಿ ಮಾಡಿಕೊಳ್ಳುವವನು ಹೌದು. ತೇಜ ಮತ್ತು ಶಕ್ತಿ ಸ್ವರೂಪನೂ ಹೌದು. ಈಗ ತ್ರಿ ಅತಿಶಯೇನ ತ್ರಾಯತೆ ಇತಿ ತ್ರಿ, ವಿಶೇಷವಾಗಿ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ಆದ್ದರಿಂದ ತ್ರಿ. ಕಂ ಅಂದರೆ ವಾಯುವನ್ನು ಸ್ನುಪ್ನಾತಿ, ಈ ಎಲ್ಲ 14 ಲೋಕಗಳಲ್ಲಿಯೂ
ವಾಯುದೇವರು ವ್ಯಾಪ್ತರಾಗುವಂತೆ ಮಾಡ್ತಾನೆ. ಮುಕ್ತ ವಾಯುದೇವರು ಆ ಶ್ವೇತೋದ್ವೀಪ ಅನಂತರದಲ್ಲಿ ವ್ಯಾಪ್ತರಾಗಿರ್ತಾರೆ ಪರಮಾತ್ಮನ ಅನುಗ್ರಹದಿಂದ. ಆದ್ದರಿಂದ ತ್ರಿಕ ಕುಪ್ಪಾಯಿತು. ತೇಜಸ್ವರೂಪತ್ವಾತ್, ಪರಮಾತ್ಮ ಮಹಾ ತೇಜಸ್ಸುಳ್ಳವನಾಗಿದ್ದಾನೆ, ಮಹಾಶಕ್ತಿ ಉಳ್ಳವನಾಗಿದ್ದಾನೆ. ಆದ್ದರಿಂದ ಅವನಿಗೆ ಧಾಮ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಅರೆ ಧಾಮ ಅಂದ್ರೆ ಮನೆ, ತೇಜ ಶಕ್ತಿ ಎಲ್ಲಿಂದ ತರ್ತೀರಾ ಅಂತ ಪ್ರಶ್ನೆ ಕೇಳಿದಾಗ ಆಚಾರ್ಯರು ಕೋಶವನ್ನು ಕೊಡ್ತಾರೆ. ಶಕ್ತಿ ಸಮೂಹಶ್ಚ ಗೃಹಂ ಧಾಮೇತಿ ಕಥ್ಯತೆ, ತೇಜಶಕ್ತಿ ಸಮೂಹಶ್ಚ ಗೃಹಂ ಧಾಮೇತಿ ಕಥ್ಯತೆ. ಧಾಮ ಶಬ್ದಕ್ಕೆ ತೇಜಸ್ಸು, ಧಾಮ ಶಬ್ದಕ್ಕೆ ಶಕ್ತಿ, ಧಾಮ ಶಬ್ದಕ್ಕೆ ಸಮೂಹ, ಧಾಮ ಶಬ್ದಕ್ಕೆ ಮನೆ, ಆಶ್ರಯ ಅಂತ ಅರ್ಥ ಇದೆ. ಆದ್ದರಿಂದಾಗಿ ತ್ರಿಕಕುಪ್ ಧಾಮ, ಮೂರು ಲೋಕವನ್ನು ವಿಶೇಷವಾಗಿ ಸಂರಕ್ಷಣೆ ಮಾಡ್ತಾ ವಾಯುದೇವರಿಗೂ ವಿಸ್ತಾರವಾಗುವ ಶಕ್ತಿಯನ್ನು ಕೊಡ್ತಾ ಪರಮಾತ್ಮ ತಾನು ತನ್ನ ವಿಶಿಷ್ಟವಾದ ತೇಜ ಮತ್ತು ಶಕ್ತಿಯಿಂದ ಯುಕ್ತನಾಗಿದ್ದಾನೆ. ಆದ್ದರಿಂದಾಗಿ ಭಗವಂತನಿಗೆ ತ್ರಿಕಕುಪ್ ಧಾಮ ಅಂತ ತಿಳ್ತಾರೆ. ಅಷ್ಟೇ ಅಲ್ಲ, ವಾಯುದೇವರಿಗೆ ಇರತಕ್ಕಂಥವನಿಗೆ ಕಮ್ ಅಂದರೆ ಆಕಾಶ ಅಂತ ಅರ್ಥ ಇದೆ, ಕಮ್ ಅಂತಿಕೊಂಡಂತಂದರೆ ಬ್ರಹ್ಮ ಅಂತ ಅರ್ಥ ಇದೆ. ವಾಯುದೇವರನ್ನೆಲ್ಲಿಂದ ತೆಗೆದುಕೊಂಡು ಬಂದ್ರಿ? ವಾಯುದೇವರಿಗೆ ಕಮ್ ಅಂತಿಕೊಂಡಂತಂದರೆ ವಾಯು ನಭಸ್ವತಃ, ವಾಯುದೇವರು ಆಕಾಶವನ್ನು, ಆಕಾಶದಲ್ಲಿ ಇದ್ದು ಚಾಲನಂ, ಆಕಾಶದಲ್ಲಿ ಏನೇನು ಅನೇಕ ಲೋಕಗಳ ಗತಿ ಇದೆ, ವ್ಯೂಹನಂ, ಆನಂತರ ಅವುಗಳ ಸಮೂಹದಲ್ಲಿ ವಿಶಿಷ್ಟವಾಗಿ ಸಮೂಹದಲ್ಲಿ ಇಡುವಿಕೆ, ಪ್ರಾಪ್ತಿ, ನೇತೃತ್ವಂ, ಅವುಗಳಿಗೆ ಸರಿಯಾಗಿರ್ತಕ್ಕಂಥ ಸ್ಥಿತಿಯನ್ನು ಕೊಡುವಿಕೆ, ನೇತೃತ್ವಂ, ಆ ಎಲ್ಲ ಲೋಕಗಳು ಆಕಾಶಕಾಯಗಳನ್ನು ನಿಯಮನ ಮಾಡುವುದು, ಆನಂತರ ದ್ರವ್ಯ, ಆಕಾಶದಲ್ಲಿಯೂ ಕೂಡ ಒಂದು ವಿಶಿಷ್ಟವಾದ ದ್ರವ್ಯ ಇದೆ. ಆನಂತರ ಶಬ್ದಗುಣಕಂ ಆಕಾಶಂ, ಶಬ್ದವನ್ನು ಇನ್ನೊಬ್ಬರಿಂದ ಅವ್ರ ಕಿವಿಯವರಿಗೆ ಮುಟ್ಟಿಸ್ತಕ್ಕಂಥ ಜವಾಬ್ದಾರಿ. ವಾಯೋ ಕರ್ಮಾಭಿಲಕ್ಷಣಂ, ಭಾಗವತದ 3ನೇ ಸ್ಕಂದದಲ್ಲಿ 26ನೇ ಶ್ಲೋಕದಲ್ಲಿ 26ನೇ ಅಧ್ಯಾಯದ 37ನೇ ಶ್ಲೋಕದಲ್ಲಿ ಹೇಳ್ತಾರೆ, ಆಕಾಶದಲ್ಲಿ ವ್ಯಾಪ್ತನಾಗಿದ್ದುಕೊಂಡು ಅಲ್ಲಿರುವ ಎಲ್ಲ ಗ್ರಹಗಳನ್ನು, ಆಕಾಶಕಾಯಗಳನ್ನು ಅವುಗಳನ್ನು ಚಲನವಲ್ಲೇ ಮಾಡುವುದು, ಅವುಗಳನ್ನು ಸಮೂಹಗೊಳಿಸುವುದು, ಅವರಿಗೆ ಸ್ಥಿತಿ ಕೊಡುವುದು, ಅವುಗಳ ನಿಯಮನ ಮಾಡುವುದು, ಆನಂತರ ಶಬ್ದ ಒಂದರಿಂದ ಇನ್ನೊಬ್ಬರಿಗೆ ಶಬ್ದದ ಲಹರಿಗಳು ಹೋಗುವಂತೆ ಮಾಡುವುದು. ಇದೆಲ್ಲೂ ವಾಯುದೇವರ ವಿಶಿಷ್ಟ ಶಕ್ತಿಗಳು ಅಂತ ಹೇಳ್ತಾರೆ. ವಾಯುದೇವರ ಉಪಕಾರ ಎಷ್ಟಿದೆ ನೋಡಿ. ಅದಕ್ಕೆ ಮುಖ್ಯ ಪ್ರಾಣ ಅಂತ ವಾಯುದೇವ್ರನ್ನ ಹರಿಸರ್ವೋತ್ತಮ ಅಂತಕ್ಕಂಥವ್ರು ಇದ್ದಾರೆ, ವಾಯುಜೀವೋತ್ತಮ ಅನ್ನೋರು ಕೆಲವರಿಲ್ಲ. ಆದರೆ ನಾವು ಆಚಾರ್ಯ ಹೇಳ್ತಾರೆ ವಾಯುಜೀವೋತ್ತಮ ಅಂತನ್ನೇ. ಯಾಕೆ? ನಿಮ್ಮಲ್ಲಿ ಕುಳಿತುಕೊಂಡು ದಿನಾಲು 21,600 ಸಲ 732,000 ಜಪಗಳನ್ನು ಮಾಡ್ತಾ, ಪರಮಾತ್ಮನ ಜಪವನ್ನು ಮಾಡ್ತಾ, ಹಂಸಸ್ಸೋಹಮಸ್ಮಿ ಅಂತ ತಿಳ್ಕೊಂಡಂತೇಳಿ ಅನ್ನುವ ಜಪವನ್ನು ಮಾಡ್ತಾ ನಮ್ಮ ಶ್ವಾಸೋಚ್ಛ್ವಾಸ ನಮ್ಮನ್ನು ಜೀವಂತವಾಗಿಟ್ಟಿದ್ದಾರೆ, ನಮ್ಮನ್ನು ಜೀವಂತವಾಗಿಟ್ಟಿದ್ದಾರೆ. ಆದ್ದರಿಂದಾಗಿ ಅವರ ಉಪಕಾರ ಅಷ್ಟೇ ಅಲ್ಲ, ಸೂರ್ಯ, ಚಂದ್ರ, ಉಳಿದ ಗ್ರಹಗಳು, ಪೃಥ್ವಿ ಇತ್ಯಾದಿ ಎಲ್ಲಗಳ ಆಕಾಶದಲ್ಲಿ ಇವುಗಳಿಗೆಲ್ಲರಿಗೂ ಕೂಡ ಸ್ಥಿರತೆ, ಚಾಲನೆ, ವಿಸ್ತಾರ ಇತ್ಯಾದೆಲ್ಲವನ್ನು ಕೂಡ ಮಾಡ್ತಕ್ಕಂಥ ಮಹಾಮಹಿಮ ವಾಯುದೇವರು. ಆಚಾರ್ಯ ಏನು ಕಥೆ ಹೇಳ್ತೀರ? ಕಥೆ ಹೇಳೋದಿಲ್ಲ ಯಾಕೆ ಮಧ್ಯದಲ್ಲಿ? ಅರೆ ಇದೇ ಕಥೆ, ಕಥಾ ಅಂತಿಕೊಂಡಂತಂದ್ರೇನು? ಪರಮಾತ್ಮನ ಮಹಿಮೆಯ ಚರ್ಚೆ ಕಥಾ. ಆದ್ದರಿಂದ ಇದೇ ಕಥೆ.
ಮತ್ತು ಎಲ್ಲ ನೀವು ಎಲ್ಲ ಉಳಿದ ಕಥೆಯಲ್ಲಿ ಹನುಮಂತನ ಚರಿತ್ರೆ ಭೀಮದೇವರ ಚರಿತ್ರೆಯಲ್ಲಿ ಅವರು ಶ್ರೇಷ್ಠರು ಜೀವೋತ್ತಮರು ಅಂತ ತಿಳಿದುಕೊಂಡಿದ್ದೀರಿ. ಆದರೆ ಅವ್ರು ಏನು ಮಾಡ್ತಾರೆ ಅಂತ ಅನ್ನೋದನ್ನು ನಾವು ತಿಳ್ಕೊಳ್ಳೋದು ಬೇಡವೇ? ಅದನ್ನಲ್ಲಿ ತಿಳಿಸ್ಕೊಡ್ತಾರೆ. ವಾಯುದೇವರು ಇಷ್ಟೆಲ್ಲ ಸಾಮರ್ಥ್ಯ ಇದ್ದರೆ, ವ್ಯಾಪ್ತಿ ಇದ್ದರೆ ಅವರನ್ನೇ ಯಾಕೆ ಸರ್ವೋತ್ತಮ ಅಂತ ಅನ್ಬಾರ್ದು? ಅವರೇ ಕೇವಲ ಜೀವೋತ್ತಮರು. ಅದಕ್ಕೋಸ್ಕರ ಅದೇ ಭಾಗವತ ದ್ವಿತೀಯ ಸ್ಕಂದ 29ನೇ ಅಧ್ಯಾಯದ 40ನೇ ಶ್ಲೋಕದಲ್ಲಿ ಹೇಳ್ತಾರೆ, ಯದ್ಭಯಾತ್ ವಾತಿವಾತೋಯಂ, ಪರಮಾತ್ಮನ ಅಧೀನ ಇದೆ ವಾಯುದೇವರು. ತಪ್ಪದೇ ತಮ್ಮ ಎಲ್ಲ ಕಡೆಗಳಲ್ಲಿ ವ್ಯಾಪ್ತ ಮಾಡುವ ಕಾರ್ಯವನ್ನು, ಶ್ವಾಸೋಚ್ಛ್ವಾಸ ಮಾಡುವ ಕಾರ್ಯವನ್ನು ಮಾಡ್ತಾರೆ. ಯಾಕೆ? ಭಗವಂತನ ಆಜ್ಞೆ. ನಾನು ಎಲ್ಲಿ ಭಗವಂತನ ಆಜ್ಞೆಯನ್ನು ಒಂದು ಚೂರಾದರೂ ತಪ್ಪಿದರೆ ಭಗವಂತನ ಕೃಪೆ ತಪ್ಪುತ್ತದೆ ಅಂತನ್ನುವ ಅಲರ್ಟ್ನೆಸ್ ಇಟ್ಟುಕೊಂಡು, ಇಂತಹ ಒಂದು ಎಚ್ಚರವನ್ನು ಇಟ್ಟುಕೊಂಡು ವಾಯುದೇವರು ತಮ್ಮ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಭಗವಂತನಿಗೆ ತ್ರಿಕಕುಬ್ಧಾಮ ಮತ್ತು ವಾಯುದೇವರಿಗೂ ಈ ಸಾಮರ್ಥ್ಯವನ್ನು ಕೊಡ್ತಕ್ಕಂಥವನು ಅಂತನ್ನುವ ಅರ್ಥವನ್ನು ಸೂಚಿಸುವ ತ್ರಿಕಕುಬ್ಧಾಮ ಅನ್ನೋ ಹೆಸರನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳೋಣ. ಇಲ್ಲಿವರೆಗೂ 6 ಅರ್ಥಗಳನ್ನು ನೀವು ಕಂಡಿದ್ದೀರಿ. 7ನೇ ಅರ್ಥ ಈ ರೀತಿಯಾಗಿದೆ. ಪರಮಾತ್ಮ ಈ 3 ಲೋಕಗಳನ್ನು ಧಾರಣ ಮಾಡಿದ. 3 ಲೋಕ: ಅತಳ, ವಿತಳ, ಸುತಳ, ತಾತಾಳ, ಅತಳ, ವಿತಳ, ಸುತಳ, ತಲಾತಲ, ಮಹಾತಲ, ರಸಾತಲ, ಪಾತಾಳ. ಭೂಲೋಕ: ಭೂವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ. ಈ 3 ಲೋಕಗಳನ್ನು ಪರಮಾತ್ಮ ತಾನು ಧಾರಣ ಮಾಡಿದ. ವರಾಹಾವತಾರೆ ಭುಜದ್ವಯ ಸಮೂಲಂ ಚೇತಿ ತ್ರಯಃ ಕಕುದಃ ಯಸ್ಯ ತತ್ ತ್ರಿಕಕುತ್ ಧಾಮ ಸ್ವರೂಪಂ ಯಸ್ಯ ತ್ರಿಕಕುತ್ ಧಾಮ. ಪರಮಾತ್ಮ ತನ್ನ ಕೋರೆ ಹಲ್ಲುಗಳ ಮೇಲೆ ಈ 14 ಲೋಕಗಳನ್ನು ಇಟ್ಕೊಂಡಾಗ ಆ ಭಾರವನ್ನು ತಡೆಯೋದಕ್ಕೋಸ್ಕರ ಕುತ್ತಿಗೆಗೆ 2 ಭುಜಗಳು ಸಹಾಯ ಮಾಡಿದ್ದವನು. ಅಂದರೆ ಭಾರ ಎತ್ತಬೇಕಾಗಿದ್ದರೆ ಭುಜದ ಸಹಾಯವೂ ಕೂಡ ಬೇಕು ಅಂತನ್ನು ಜಗತ್ತಿಗೆ ತೋರಿಸಿಕೊಡೋದಕ್ಕೋಸ್ಕರ ತ್ರಿಕಕುಬ್ಧಾಮ ಭುಜದ್ವಯಂ ಸಮೂಲಂ ಚೇತಿ, ಸಮೂಲಂ ಭುಜದ್ವಯಂ ಅದನ್ನು ಇಟ್ಟುಕೊಂಡು ತನ್ನ ಕೋರೆಯಲ್ಲಿ ಧಾರಣ ಮಾಡಿದ್ದಾನೆ. ಅದಕ್ಕೆ ಶ್ಲೋಕ ಈ ರೀತಿಯಾಗಿ ವರ್ಣನೆ ಬರ್ತದೆ. ತಥೈವಾಸಂ ತ್ರಿಕಕುದಂ ವರಾಹಂ ರೂಪಮಾಸ್ಥಿತಃ ತ್ರಿಕಕುತ್ತೇನ ವಿಖ್ಯಾತಃ ಶರೀರಸ್ಯ ಪ್ರಮಾಣತಾತ್. ಪರಮಾತ್ಮ ವರಾಹಾವತಾರದಲ್ಲಿ ಈ ಪೃಥ್ವಿಯನ್ನು 3 ಲೋಕಗಳನ್ನು ಅಂದರೆ 14 ಲೋಕಗಳನ್ನು, ಅಧೋಲೋಕ, ಊರ್ಧ್ವಲೋಕ, ಮಧ್ಯಲೋಕಗಳನ್ನು ಪರಮಾತ್ಮ ಧಾರಣ ಮಾಡಿದ್ದರಿಂದಾಗಿ ತ್ರಿಕಕುಬ್ಧಾಮ ಅಂತಕೊಂಡಂತ ಅವನಿಗೆ ಹೆಸರಿದೆ ಅಂತನ್ನೋ ವಿವರಣೆಯನ್ನು ಆಚಾರ್ಯ ನಮಗೆ ತೋರಿಸಿಕೊಡ್ತಾರೆ. ಆದ್ದರಿಂದಾಗಿ ತ್ರಿಕಕುಬ್ಧಾಮ, ತ್ರಿಕಕುದ್ಧಾಮ. ಇಲ್ಲಿ ಬರಲಿಲ್ಲಲ್ಲ ಅಂತಂದರೆ ಇನ್ನೊಂದು ಪಾಠ ಇದೆ ವಿಷ್ಣು ಸಹಸ್ರನಾಮಕ್ಕೆ. ತ್ರಿಕಕುಬ್ಧಾಮ ಅಂತ ಹೆಸರು, ತ್ರಿಕಕುದ್ಧಾಮ ಅಂತ ಕೂಡ ಹೆಸರು. 2 ಪಾಠಗಳು ಸಿಗೋದ್ರಿಂದಾಗಿ 2 ಪಾಠಗಳಿಂದ ಈ ರೀತಿಯಾಗಿ ನಾವು 7 ರೀತಿಯಿಂದ ಮತ್ತು ತ್ರಿಕಕುಬ್ಧಾಮ 3 ತರಹದ ನಮ್ಮ ತಾಪಗಳನ್ನು ದೂರ ಮಾಡುವ ಒಂದು ವಿಶಿಷ್ಟವಾದ ಸ್ವಭಾವವುಳ್ಳವನು ಪರಮಾತ್ಮ. ಆದ್ದರಿಂದ ತ್ರಿಕಕುಬ್ಧಾಮ ಅಂತನ್ನುವ 8ನೇ ಅರ್ಥ. ಇವುಗಳಲ್ಲಿ ಎಷ್ಟು ಪುನಃ ಕೇಳಿ, 1-2 ಸಲ ಕೇಳಿ, ನೋಟ್ಸ್ ಇಟ್ಕೊಳ್ಳಿ, ಕಾಗದ ಇಟ್ಟುಕೊಳ್ಳಿ, ಪೇಪರ್ ಇಟ್ಟುಕೊಳ್ಳಿ. ಮೊದಲನೇ ಅರ್ಥ ಏನು, 2ನೇ ಅರ್ಥ ಏನು, 3ನೇ ಅರ್ಥನ ಬರೆದುಕೊಳ್ಳಿ. ಇವತ್ತಿನ ದಿವಸ ತ್ರಿಕಕುಬ್ಧಾಮ, ಇವತ್ತು ಮಧ್ಯಾಹ್ನ ಇನ್ನೊಂದು ಹೆಸರು, ಇವತ್ತು ಮಧ್ಯಾಹ್ನ ಇನ್ನೊಂದು ಹೆಸರು.
ದಿನಕ್ಕೆ 3 ಹೆಸರನ್ನು ಧ್ಯಾನ ಮಾಡಿದರೆ 1 ವರ್ಷದಲ್ಲಿ 1,000 ರೂಪದ ಧ್ಯಾನ ಮಾಡದಂತೆ ಆಗ್ತದೆ. ಏಕಾದಶಿ ಸ್ವಲ್ಪ ಹೆಚ್ಚಿಗೆ, ಒಂದು 10 ಎಕ್ಸ್ಟ್ರಾ. ಯಾಕಂತಂದರೆ ದಿನಕ್ಕೆ 3 ಅಂತಂದರೆ 900 ಆಗ್ತದೆ. ಅದಕ್ಕೋಸ್ಕರ ತಿಂಗಳಿಗೆ, ನಾನು ಹೇಳೋದು ವರ್ಷಕ್ಕಲ್ಲ, ತಿಂಗಳಿಗೆ ಬೇಡ, ದಿನ ನೀಡಿಕೊಡಿ. ದಿನಕ್ಕೆ 3, 360 ದಿನಗಳು 1,000 ಆಗ್ತದೆ, ಇನ್ನೂ ಹೆಚ್ಚಾಗ್ತದೆ. ಅದಕ್ಕೋಸ್ಕರ ನಾವು ವಿಷ್ಣು ಸಹಸ್ರನಾಮದ ಅರ್ಥವನ್ನು, ಆನಂತರ ಅದರಲ್ಲಿ ಇನ್ನೂ ವಿಶೇಷ ಅರ್ಥವನ್ನು ತಿಳಿಸಿಕೊಡ್ತಕ್ಕಂತಹ ತ್ರಿಕಕುದ್ಧಾಮದ ಚಿಂತನೆಯನ್ನು ನಾವು ಇವತ್ತು ಮಾಡಿದ್ದೇವೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರ ಸಿದ್ಧ ಸಂಗಂ. ಇಂದಿನ ದಿವಸ ಮಹಾಭಾರತ ಆತ್ಮನಿರ್ಣಯದ 25, 76ನೇ ಇತ್ಯಾದಿ ಶ್ಲೋಕಗಳಲ್ಲಿ ಪರಮಾತ್ಮನನ್ನು ತಿಳಿದುಕೊಂಡವನು ಮಾತ್ರ ಬುದ್ಧಿವಂತ. ಇಲ್ಲಿ ಬುದ್ಧಿವಂತ ಅಂತನ್ನೋ ಶಬ್ದ ವ್ಯವಹಾರದಲ್ಲಿ ಒಳ್ಳೆ ವಿಚಾರವಂತನಾಗಿರ್ತಕ್ಕಂತಹ ಬುದ್ಧಿವಂತನಿಗೆ ಹೆಸರಿದ್ದರೂ ಕೂಡ ಭಗವದ್ಗೀತೆಯಲ್ಲಿ ಬುದ್ಧಿವಂತ ಅಂತಂದರೆ ಅಪರೋಕ್ಷ ಜ್ಞಾನಿ ಅಂತ ಕರೆದಿದ್ದಾರೆ. ಭಗವದ್ಗೀತೆಯ ಪ್ರಕಾರ ಬುದ್ಧಿಯುಕ್ತೋ ಜಹಾತಿಹ ಉಭಯ ಸುಕೃತ ದುಷ್ಕೃತೆ, ಅಪರೋಕ್ಷ ಜ್ಞಾನಿ ಅಂತ ಅರ್ಥ ಮಾಡಿದ್ದಾರೆ ಶ್ರೀಮದಾಚಾರ್ಯರು. ಆದ್ದರಿಂದಾಗಿ ಯೋ ಮಾಮೇವಮ ಸಮ್ಮೂಢೋ ಜಾನಾತಿ ಪುರುಷೋತ್ತಮಂ, ಮೋಹ ಇಲ್ಲದೆ ಅಜ್ಞಾನ ವಿಪರೀತ ಜ್ಞಾನಗಳನ್ನು ಬಿಟ್ಟು ನನ್ನನ್ನು ಪುರುಷೋತ್ತಮ ಅಂತ ಯಾರು ತಿಳಿದುಕೊಳ್ತಾರೆ, ಸ ಸರ್ವವಿತ್, ಅವನು ಸರ್ವಜ್ಞ. ತನ್ನ ಸೀಮೆಯಲ್ಲಿ ಅವನಿಗೇನು ತನ್ನ ಬುದ್ಧಿಯ ಸೀಮೆ ಇದೆ ಅಲ್ಲೊಂದೆಲ್ಲವೂ ತಿಳಿದುಕೊಂಡವನು ಬುದ್ಧಿಮಾನ್. ಒಂದು ವ್ಯಾವಹಾರಿಕ ಬುದ್ಧಿಮಾನ್, ಇನ್ನೊಂದು ಅಪರೋಕ್ಷ ಜ್ಞಾನಿ. ಆದ್ದರಿಂದಾಗಿ ನಮಗೆ ಇಲ್ಲಿ ಬುದ್ಧಿವಂತ ದೇವರು ಕೊಟ್ಟಿದ್ದಾನೆ. ನಾವು ಶಾಲೆಗೆ ಹೋಗಿದ್ದೇವೆ, ಕಾಲೇಜ್ಗೆ ಹೋಗಿದ್ದೇವೆ, ವಿದ್ಯಾಪೀಠಕ್ಕೆ ಹೋಗಿದ್ದೇವೆ, ಸುಧಾ ಓದಿದ್ದೇವೆ, ಆನಂತರ BA, MA, BSc, MSc, ಇಂಜಿನಿಯರಿಂಗ್ ಎಲ್ಲವನ್ನೂ ಮಾಡಿದ್ದೇವೆ. ನಮ್ಮ ಈ ಬುದ್ಧಿಗೇನು ಕಡಿಮೆ ಇಲ್ಲ. ಆದರೆ ಈ ಬುದ್ಧಿವಂತಿಕೆಯನ್ನು ಶಾಸ್ತ್ರ ಒಪ್ಪೋದಿಲ್ಲ. ದೇವರನ್ನು ತಿಳಿದುಕೊಂಡಿದ್ದೀಯಾ ಅಂತವನ್ನು ಪ್ರಶ್ನೆ ಮಾಡ್ತಾರೆ. ಕೇವಲ ತೀಕ್ಷ್ಣ ಬುದ್ಧಿ ಇದ್ದರೆ ಉಪಯೋಗ ಇಲ್ಲ, IQ ಹೈ ಇದ್ರೂ ಉಪಯೋಗ ಇಲ್ಲ. ಅಂದಾಗಿ ನೀವು ಕಥೆ ಕೇಳಿದ್ರಲ್ಲ, ಒಂದು ಸಣ್ಣ ಕಥೆ ಹೇಳ್ತಾನೆ. ಒಬ್ಬ ರಾಜ, ಮಂತ್ರಿಗಳಲ್ಲಿ ಒಂದು 7-8 ಜನ ಭಾಳ ಒಳ್ಳೆ ಬುದ್ಧಿವಂತ ಮಂತ್ರಿಗಳಿದ್ದರು. ಒಂದು ಸಲ ರಾಜನ ಆಸ್ಥಾನಕ್ಕೆ ಈ ರತ್ನಗಳನ್ನು ಮಾರ್ತಕ್ಕಂಥ ಒಬ್ಬ ವ್ಯಕ್ತಿ ಬಂದ. ರಾಜನ ಎದುರಿಗೆ 100 ರತ್ನಗಳನ್ನು ತನ್ನ ಚೀಲದಿಂದ ತೆಗೆದಿಟ್ಟ. ಒಂದಕ್ಕಿಂತ ಒಂದು ಹೊಳಿತಾ ಇದ್ದು, ಫಸ್ಟ್ ಪಟಾಪಟ್ ಹೊಳಿತಾ ಇದ್ದು. ಪೂರ್ತಿ ಸಭಾಗೃಹ ಪ್ರಕಾಶಮಯವಾಯಿತು. ರಾಜನಿಗೆ ಭಾಳ ಸಂತೋಷ ಆಯಿತು. ರಾಜ ವ್ಯಾಪಾರಿಗೆ ಕೇಳ್ದ, ಈ ರತ್ನಗಳ ಬೆಲೆ ಏನಪ್ಪ ಅಂತಿಕೊಂಡು ಅಂತ ಹೇಳಿ. ಅವನು ಹೇಳಿದ, ಒಂದೊಂದು ರತ್ನಕ್ಕೆ 1,00,000 ರೂಪಾಯಿ, 1,00,000 ಸುವರ್ಣ ನಾಣ್ಯ. ಆಗ ಕೋಶಾಧಿಕಾರಿ ಅಂತ ಹೇಳಿದ ಕ್ಷಣಕ್ಕೇನೆ ಅದರಲ್ಲಿ ಒಬ್ಬ ಮಂತ್ರಿ ಅದ್ ನಿಂತ. ರಾಜರೇ, ಒಂದು ಸ್ವಲ್ಪ ನಾನು ಸಲ ನೋಡ್ತೇನೆ, ಆನಂತರ ನೀವು ಡಿಸೈಡ್ ಮಾಡಿ. ಆಯ್ತು ನೋಡಪ್ಪ ಅಂತ ಹೇಳಿದಾಗ ಆಗ ಅವನು ನೋಡ್ದ. ಈಗ 5 ನಿಮಿಷ ಒಂದು ರತ್ನವನ್ನು ತೆಗೆದು ಬದಿಗಿಟ್ಟ. ಇದೊಂದೇ ಒರಿಜಿನಲ್ ಇದೆ, ಉಳಿದದ್ದೆಲ್ಲ ಆರ್ಟಿಫಿಷಿಯಲ್.
ಉಳಿದೆಲ್ಲ ಕೃತ್ರಿಮ. ಅವನು ವ್ಯಾಪಾರಿ ಜಗಳ ತಗೋದು ಹೇಗೆ ಹೇಳ್ತಿರೋದೇನ ಅಂತ ತಿಳ್ಕೊಂಡಂತೇಳಿ ಹೇಗೆ ಹೇಳ್ತೀರಿ? ಅದು ಈ ರತ್ನ ತೆಗೆದು ಬದಿಗಿಟ್ಟ ತನ್ನ ಬಟ್ಟೆಯಲ್ಲಿ ಮುಚ್ಕೊಂಡು ನೋಡು, ಎಲ್ಲ ಫೀಕಾ. ಮತ್ತು ರಾಜ್ಯಸಭೆಯಲ್ಲಿ ಮೊದಲಿನಂತೆ ಸಾದಾ ಬೆಳಕಾಯ್ತು. ಅದನ್ನು ತೆಗೆದಿಟ್ಟ, ಅದರ ಪ್ರಕಾಶ ಎಲ್ಲ ಕೃತ್ರಿಮ ರತ್ನದ ಮೇಲೆ ಬಿದ್ದು ಎಲ್ಲ ಹೊಳೆಯಕ್ಕೆ ಚಾಲು ಆದ. ಆಗ ಅವನು ಒಪ್ಕೊಂಡ, ಹೌದು ಉಳಿದದ್ದೆಲ್ಲ ಕೃತ್ರಿಮ ಇದ್ದು ಆರ್ಟಿಫಿಷಿಯಲ್, ಇದೊಂದೇ ಒರಿಜಿನಲ್ ಒಪ್ಕೊಂಡ. ರಾಜ ಅದೊಂದೇ ತೊಗೊಂಡು ಉಳಿದೆಲ್ಲ ವಾಪಸ್ ಕಳಿಸ್ಕೊಟ್ಬಿಟ್ಟ. ಆನಂತರ ಮಹಾಮಂತ್ರಿಗೆ ಹೇಳ್ದ, ಮಹಾಮಂತ್ರಿ ನಮ್ಮ ಈ ಮಂತ್ರಿಗೆ ಸತ್ಕಾರ ಮಾಡಬೇಕಪ್ಪ, ಹೋಗು ಒಂದು ದೊಡ್ಡ ತಟ್ಟೆಯಲ್ಲಿ ಸುವರ್ಣ ನಾಣ್ಯ, ಆ ನಂತರ ಅವನು ಹೊದಿಸಲಿಕ್ಕೆ ಒಂದು ಶಾಲು ತೊಗೊಂಬ, ಇಂಥ ಬುದ್ಧಿವಂತ ನನ್ನ ಮಂತ್ರಿ ಇದ್ದಾನೆ, ಸತ್ಕಾರ ಮಾಡೋಣ. 5 ನಿಮಿಷ ಆದ ನಂತರ ಮಹಾಮಂತ್ರಿ ಹೇಳ್ದ, ಮಂತ್ರಿ ಸತ್ಕಾರಕ್ಕೋಸ್ಕರ ವಸ್ತುಗಳು ತಯಾರಾಗಿವೆ ಅಂತಕೊಂಡಂತ. ರಾಜ ನೋಡಿದೆ, ಎಲ್ಲಿದೆ ನೋಡಿರಿ, ಒಂದು ಬುಟ್ಟಿ ಮಣ್ಣು, ಅಲ್ಲ ಒಂದು ತಟ್ಟೆ ತುಂಬ ಸುವರ್ಣ ನಾಣ್ಯ ತೊಗೊಂಡು ಬಾ ಅಂತ ಹೇಳಿದ್ದೆ, ಶಾಲ್ ತೊಗೊಂಡು ಬಾ ಅಂತ ಹೇಳಿದ್ದೆ. ಮಹಾಮಂತ್ರಿ ಹೇಳ್ತಾನೆ, ರಾಜರೇ ಈ ವ್ಯಕ್ತಿಯ ತಲೆ ಮೇಲೆ ಮಣ್ಣು ಸುರಿಯೋದೇ ಇವನಿಗೆ ಸತ್ಕಾರ ಅಂತ ತಿಳ್ಕೊಂಡಂತ. ರಾಜ ಅಂದ, ಏನು ತಮಾಷೆ ಮಾಡ್ತೀಯಪ್ಪ ನೀನು, ಎಂಥ ಬುದ್ಧಿವಂತ ಮಂತ್ರಿ ಅವನು. ರತ್ನ ಗುರುತು ಹಿಡ್ದ, ನೋಡಿದ ಕ್ಷಣಕ್ಕೆ ಗುರುತು ಹಿಡ್ದ ಯಾವುದು ಒರಿಜಿನಲ್ ಅಂಥೇಳಿ. ಮಹಾಮಂತ್ರಿ ಹೇಳ್ತಾನೆ, ರಾಜರೇ ಇವನು ಮಹಾಬುದ್ಧಿವಂತ ನನಗೆ ಗೊತ್ತೈತೆ, ನನ್ನ ಜೊತೆಯಲ್ಲಿರ್ತಾನೆ. ಈಗ ಎಷ್ಟು ವಯಸ್ಸು ಇವನಿಗೆ? 85 ವರ್ಷ. 85 ವರ್ಷ ಇವನು ತನ್ನ ಬುದ್ಧಿಯನ್ನು ಕೇವಲ ಈ ಕಲ್ಲುಗಳನ್ನು ಗುರುತಿಸುವುದರಲ್ಲಿ ತೆಗೆದಿದ್ದಾನೆ. ಇದೇ ಬುದ್ಧಿಯನ್ನು ಭಗವಂತನನ್ನು ತಿಳಿದುಕೊಳ್ಳೋಕೆ ಉಪಯೋಗಿಸ್ತಿದ್ರೆ ಇಷ್ಟೊತ್ತಿಗೆ ಅಪರೋಕ್ಷ ಜ್ಞಾನಿ ಆಗ್ತಿದ್ದ. ತನ್ನ ಜ್ಞಾನ ದುರುಪಯೋಗ ಮಾಡಿಕೊಂಡಿದ್ದಾನೆ, ಒಂದು ತಲೆ ಮೇಲೆ ಮಣ್ಣು ಹಾಕಿ ಅಂತ ತಿಳ್ಕೊಂಡಂತ ಹೇಳಿ. ಹಾಗೆ ಯಮಧರ್ಮರಾಜರು ಅವನ ಹತ್ರ ಹೋಗಿ, ಯಮಧರ್ಮರಾಜರ ನಾನು ಗ್ರ್ಯಾಜುಯೇಟ್, ಡಬಲ್ ಗ್ರ್ಯಾಜುಯೇಟ್, ನನಗೆ ಸ್ಪೆಷಲ್, ಸ್ಪೆಷಲೇ 2 ಬುಟ್ಟಿ ಮಣ್ಣು ತೊಗೊಂಡ್ಬರ್ರು ತಲೆ ಮೇಲೆ ಹಾಕ್ರಿ ಅಂತಂತಾನೆ ಯಮಧರ್ಮರಾಜ. ನೀ ಎಷ್ಟು ದೇವರನ್ನು ತಿಳ್ಕೊಂಡಿದ್ದೆ ಹೇಳು, ಅದರ ಮೇಲೆ ನಿನ್ನ ಬುದ್ಧಿವಂತಿಕೆ ಅಂತ. ಇಷ್ಟೆಲ್ಲ ಸರಿಯಪ್ಪ, ಪರಮಾತ್ಮ ಎಲ್ಲ ಶ್ರೇಷ್ಠನಾಗಿದ್ದಾನೆ, ಎಲ್ಲೂ ಆಗಿದ್ದಾನೆ, ನಮಗೇನು ಉಪಕಾರ ಮಾಡ್ತಾನೆ, ನಮಗೇನು ಉಪಕಾರ ಮಾಡ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ನಿಮಗೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾನೆ. ಮೋಕ್ಷ ಯಾವಾಗ ಸಿಗ್ತದೆ? ನಾಯಮಾತ್ಮ ಪ್ರವಚನೇನ ಲಭ್ಯ. ಶ್ರೀನಿವಾಸಾಚಾರ್ಯ ನಾಗರಳ್ಳಿಯವರು ದಿನಾಲು ಪ್ರವಚನ ಮಾಡ್ತಾರೆ, 1 ತಾಸು ಪ್ರವಚನ ಮಾಡ್ತಾರೆ. ಪರಮಾತ್ಮ ಮೋಕ್ಷ ಕೊಡ್ತೀಯ? ಇಲ್ಲ. ಇಲ್ಲ ನಮೇಧಯ, ಇವನು ಭಾಳ ಬುದ್ಧಿವಂತ, IAS ಆಫೀಸರ್, ನಮ್ಮ ದೇಶಕ್ಕೆ ಪ್ರೈಮ್ ಮಿನಿಸ್ಟರಿಗೆ ಸಲಹಾಕಾರ. ನೋ, ಮೋಕ್ಷ ಇಲ್ಲ. ಇಲ್ಲರಿ, ನಾವು ಸ್ವಾಮಿಗಳ ಪ್ರವಚನ ಕೇಳೀವಿ, ನಾಗರಳ್ಳಿಯಾಚಾರ್ಯ ಪ್ರವಚನ ಕೇಳೀವಿ, ವಿದ್ಯಾಸಿಂಹಾಚಾರ್ಯ ಪ್ರವಚನ ಕೇಳೀವಿ, ಎಲ್ಲ ಅನೇಕ ಪ್ರವಚನಕಾರ ಪ್ರವಚನ ಕೇಳೀವಿ, ನಮಗೆ ಮೋಕ್ಷ? ನೋ. ಮತ್ತು ಇದೆಲ್ಲ ಬಿಡುವಣ್ಣನು ಬಿಡಬೇಡ್ರಿ. ನಿಮ್ಮ ಯೋಗ್ಯತಾನುಸಾರ ಮೋಕ್ಷ ಕೊಡಬೇಕಾದರೆ ನೀವು ಮಾಡುವ ಪ್ರವಚನವನ್ನು ನಾನು ಲೆಕ್ಕ ಇಡ್ತೇನೆ, ನಿಮ್ಮ ಬುದ್ಧಿವಂತಿಕೆಯನ್ನು, ದೇವರ ವಿಷಯದಲ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನು ನೆನಪಿಟ್ಕೊಳ್ತೇನೆ. ಇಂಥ ದೊಡ್ಡವರ ಪ್ರವಚನ ಕೇಳಿದ್ದನ್ನು ನಿಮ್ಮ ಪುಣ್ಯವನ್ನು ನೆನಪಿಟ್ಕೊಳ್ತೇನೆ. ಯಾವಾಗ ನಿಮ್ಮ ಪುಣ್ಯದ ಡಿಗ್ರಿ ಮೋಕ್ಷ ಪಡಿಬೇಕು ಅಂತನ್ನೋ ಡಿಗ್ರಿ ಅವರಿಗೂ ಬರ್ತದೆ, ಆಗ ನಾನು ಇವನಿಗೆ ನನ್ನ ದರ್ಶನ ಕೊಡಬೇಕು, ಇವನಿಗೆ ಅಪರೋಕ್ಷ ಜ್ಞಾನಿಯನ್ನಾಗಿ ಮಾಡಬೇಕು, ಇವನ ಕಡೆಯಿಂದ ಸಾಧನೆ ಮಾಡಿಸಿ ಇವನನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗಬೇಕು
ಅಂತ ಯಾವಾಗ ನಾನು ಡಿಸೈಡ್ ಮಾಡ್ತೇನೆ ಆವಾಗ ಮಾತ್ರ ಮೋಕ್ಷ ಹೊರತು ಇಲ್ಲದ್ರೆ ಇಲ್ಲ. ಭಾರತ ದೇಶದಲ್ಲಿ ಸಾವಿರಾರು ತತ್ವಜ್ಞಾನಿಗಳಾದರು. ಒಬ್ಬರು ಹೇಳಿದ್ರು ಜ್ಞಾನದಿಂದ ಮೋಕ್ಷ ಅಂತ ಹೇಳಿದರು, ಇನ್ನೊಬ್ಬರು ಭಕ್ತಿಯಿಂದ ಮೋಕ್ಷ ಅಂತ ತಿಳ್ಕೊಂಡು ಹೇಳಿದರು, ಇನ್ನೊಬ್ಬರು ಬ್ರಹ್ಮಸೂತ್ರ ಸರಿಯಾಗಿ ಉಪವಾಸ ಮಾಡಿದರೆ ಮೋಕ್ಷ ಅಂತ ತಿಳ್ಕೊಂಡು ಹೇಳಿದರು, ಮತ್ತೊಂದು ಕಡೆಗೆ ಸತ್ಯನಾರಾಯಣ ಪೂಜೆ ಮಾಡಿದರೆ ಮೋಕ್ಷ ಅಂತ ಹೇಳಿದರು. ನಾನೆಲ್ಲ ವೇದ ಓದಿದ್ದೇನೆ ಮೋಕ್ಷ ಅಂತಂದರು. ಆಚಾರ್ಯ ಹೇಳಿದರು, ಶ್ರೀಮದಾಚಾರ್ಯ ಹೇಳ್ತಾರೆ, ಇಲ್ಲ, ಪರಮಾತ್ಮನ ಮೋಕ್ಷಕ್ಕೆ ಬೇಕಾಗಿದ್ದರೆ ಅವನು ನಮ್ಮನ್ನು ಆರಿಸ್ಬೇಕು. ಅವನು ನಮ್ಮನ್ನು ಆರಿಸ್ಬೇಕು ಅಂತ ತಿಳ್ಕೊಂಡಂತಂದರೆ ನಾವು ಆ ರೀತಿಯಾಗಿ ನಮ್ಮ ತಯಾರಿ ಮಾಡಬೇಕು. 5 ಲಕ್ಷ ಕ್ಯಾಂಡಿಡೇಟ್ಗಳಲ್ಲಿ 2,000 ಜನರನ್ನು ಇಂಟರ್ವ್ಯೂ ಸಲುವಾಗಿ ಆರಿಸ್ತಾರೆ IAS ಸಂದರ್ಭದಲ್ಲಿ. ಆ 2,000ರಲ್ಲಿ 200 ಜನರನ್ನು ಆರಿಸ್ತಾರೆ. 5 ಲಕ್ಷದಲ್ಲಿ ಸ್ಕ್ರೂಟಿನಿ 2,000, 2,000ದಲ್ಲಿ 200, ಅಂದರೆ 5 ಲಕ್ಷದ 1/4%, 1% ಕೂಡ ಅಲ್ಲ, 1% ಇದ್ದರೆ 500 ಆಗ್ತದೆ. 1/3%, 1/4% IAS ಆಫೀಸರ್ ಆರಿಸ್ತಾರೆ. ಇನ್ನು ಪರಮಾತ್ಮ ಮೋಕ್ಷಕ್ಕೆ ಆರಿಸಬೇಕಾಗಿದ್ದರೆ ನಾವು ಎಷ್ಟು ಅಭ್ಯಾಸ ಮಾಡಬೇಕು, ನಾವು ಎಷ್ಟು ಚಿಂತನೆ ಮಾಡಬೇಕು, ನಾವು ಎಷ್ಟು ಸತತವಾಗಿ ಭಗವಂತನ ಭಕ್ತರಾಗಬೇಕು, ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದಲೇ 77ನೇ ಶ್ಲೋಕ ಮಹಾಭಾರತಾತ್ಮನಿರ್ಣಯ, ನಾಯಮಾತ್ಮ ಪ್ರವಚನೇನ ಲಭ್ಯ. ದಿನಾಲು ಪ್ರವಚನ ಮಾಡ್ತೇನೆ, ಪ್ರವಚನ ಸಿಕ್ಕೋದಿಲ್ಲ. ಪ್ರವಚನ ಅಂತ ತಿಳ್ಕೊಂಡಂತಂದರೆ ನಮ್ಮಂಥವ್ರ ಪ್ರವಚನ ಅಲ್ಲ, ಪ್ರವಚನ ವೇದ ಶಾಸ್ತ್ರಗಳಲ್ಲಿದ್ದ ಶ್ರೇಷ್ಠ ಭಗವಂತನ ಮಹಿಮೆಗಳನ್ನು ಅನುಸಂಧಾನ ಮಾಡಿಕೊಂಡು ಹೇಳುವ ನಮ್ಮ ಸ್ವಾಮಿಗಳಂಥವರು. ನಾವೆಲ್ಲ ಸುಮ್ಮನೆ ಐರಾಗೇರ, ಏನು ಪ್ರಯೋಜನ ಇಲ್ಲ. ಕೇವಲ ಪ್ರವಚನದಿಂದ ಪರಮಾತ್ಮ ಸಿಗೋದಿಲ್ಲ. ಪ್ರವಚನ ಸಿಗೋದಿಲ್ಲ ಅಂತ ಪ್ರವಚನ ಬಿಡೋಂಥ ಅರ್ಥ ಅಲ್ಲ, ಮಾಡಲೇಬೇಕು. ನಮೇಧಯ, ತೀಕ್ಷ್ಣ ಬುದ್ಧಿಯಿಂದಲೂ ಪರಮಾತ್ಮನ ಪ್ರಾಪ್ತಿಯಾಗೋದಿಲ್ಲ. ನ ಬಹುನಾ ಶ್ರುತೇನ, ನಾನು ಬಹಳ ಬಹುಶ್ರುತನ ಇದ್ದೇನೆ, ಎಲ್ಲರ ಪ್ರವಚನ ಕೇಳಿದ್ದೇನೆ, ಎಲ್ಲ ಮಾಡಿದ್ದೇನೆ. ಆನಂತರ ನಾನು ಸುಧಾಮಂಗಳ ಮಾಡಿದ್ದೇನೆ, ನಾನು ಹರಿಕಥಾಮೃತ ಸಾರ ಪೂರ್ತಿಯಾಗಿ ಮನನ ಮಾಡಿದ್ದೇನೆ, ಎಲ್ಲವೂ ಸರಿ, ಇವೆಲ್ಲ ಬೇಕೇ ಬೇಕು. ಆದರೆ ನಾವು ಮಾಡಿದ್ದು ಎಷ್ಟು ಪ್ರಾಮಾಣಿಕವಾಗಿದೆ ಅಂತನ್ನೋದು ಪರೀಕ್ಷೆ ಮಾಡಿ ಪರಮಾತ್ಮ ಇವನಿಗೆ ಅಪಾಯಿಂಟ್ ಮಾಡ್ತೇನೆ, ಇವನಿಗೆ ಮೋಕ್ಷ ಕೊಡ್ತೇನೆ ಅಂತ ತಿಳ್ಕೊಂಡಂಥೇಳಿ ಯಂ ಏವ ಏಷಃ ವೃಣುತೆ, ಪರಮಾತ್ಮ ಯಾರಿಗೆ ಮೋಕ್ಷ ಕೊಡಬೇಕು ಅಂತ ತಿಳ್ಕೊಂಡಂಥೇಳಿ ಅವರ ಮೇಲೆ ಅನುಗ್ರಹ ಮಾಡ್ತಾನೆ, ಅಂಥವನಿಗೆ ಪರಮಾತ್ಮ ತನ್ನ ದರ್ಶನ ಕೊಟ್ಟು ಅವರನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾನೆ, ಅಪರೋಕ್ಷ ಜ್ಞಾನಿಯನ್ನಾಗಿ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾನೆ. ಯಮೇ ವೇಷ ವೃಣತೆ ತೇನ ಲಭ್ಯ ತಶೇಷ ಆತ್ಮ ವಿವೃಣತೆ ತನುಂ ಸ್ವಾಂ. ಈ 2 ಲೈನ್ ನೆನಪಿಟ್ಕೊಳ್ಳಿ. ಯಮೇ ವೇಷ ವೃಣತೆ ತೇನ ಲಭ್ಯ ತಶೇಷ ಆತ್ಮ ವಿವೃಣತೆ ತನುಂ ಸ್ವಾಂ. ಪರಮಾತ್ಮನು ನಮ್ಮನ್ನು ಆರಿಸುವಂತೆ ನಮ್ಮ ಸಾಧನೆಯ ಪರಾಕಾಷ್ಠತೆ ಆಗಬೇಕು. ಪೂಜಾ ಮಾಡಿದರೆ ಸಾಕು, ಸಂಧ್ಯಾವಂದನ ಮಾಡಿದರೆ ಸಾಕು, ವಾಯುಸ್ತುತಿಯನ್ನು ಹೇಳಿದ್ರೆ ಸಾಕು, ಇಷ್ಟು ಸಾಕಲ್ರಿ ಆಚಾರ್ಯ? ನಾನು ಹೇಳೋರು ಯಾರು? ಪರಮಾತ್ಮ ನಿಮ್ಮನ್ನು ಆರಿಸಬೇಕಾಗಿದ್ದರೆ ಎಷ್ಟು ತೀವ್ರವಾಗಿ ಜ್ಞಾನವನ್ನು ಸಂಪಾದನೆ ಮಾಡಬೇಕು, ಎಷ್ಟು ತೀವ್ರವಾಗಿ ಪ್ರೀತಿಯನ್ನು ಮಾಡಬೇಕು, ಎಷ್ಟು ತೀವ್ರವಾಗಿ ಭಕ್ತಿಯನ್ನು ಮಾಡಬೇಕು, ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ ಯಮೇ ವೇಷ ವೃಣತೆ ತೇನ ಲಭ್ಯ ತಸ್ಯೇಷ ಆತ್ಮ ವಿವೃಣತೆ ತನುಂ ಸ್ವಾಂ. ಪರಮಾತ್ಮ ಅಂಥವರಿಗೆ ಮಾತ್ರ ತನ್ನ ರೂಪವನ್ನು ತೋರಿಸಿ ಅಪರೋಕ್ಷ ಜ್ಞಾನಿಯನ್ನಾಗಿ ಮಾಡಿ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾನೆ. ಇಷ್ಟು ಆಚಾರ್ಯರು ಆಗಿ ಹೋದರು.
ಎಲ್ಲರೂ ದೇವರನ್ನು ಸ್ತೋತ್ರ ಮಾಡಿದ್ದಾರೆ. ಆದರೆ ಆಶ್ಚರ್ಯವಾಗ್ತದೆ, ಶ್ರೀಮದಾಚಾರ್ಯರನ್ನು ಬಿಟ್ಟು ಮೋಕ್ಷಕ್ಕೆ ಭಗವಂತನ ಅನುಗ್ರಹ ಬೇಕು ಅಂತ ಯಾರೂ ಹೇಳಲಿಲ್ಲ. ಶ್ರೀಮನ್ ನ್ಯಾಯಸುಧಾ ಜಿಜ್ಞಾಸಾಧಿಕರಣದ ಸಬ್ಜೆಕ್ಟ್ ಇದೆ, ಪರಮಾತ್ಮನ ಪ್ರಸಾದವಿಲ್ಲದೆ ಮೋಕ್ಷ ಇಲ್ಲ. ಪರಮಾತ್ಮನ ಪ್ರಸಾದವೇ ಮೋಕ್ಷಕ್ಕೆ ಸಾಧನ. ಆ ಪರಮಾತ್ಮ ಅನುಗ್ರಹವಾಗಬೇಕಾಗಿದ್ದರೆ ಅಜ್ಞಾನವನ್ನು ದೂರ ಮಾಡಿಕೊಳ್ಳಬೇಕು, ಸರಿಯಾದ ಜ್ಞಾನವನ್ನು ಪಡೆಯಬೇಕು, ಆ ಪ್ರಕಾರ ಉಪಾಸನೆ ಮಾಡಬೇಕು, ಆ ಪ್ರಕಾರ ಸತತ ಚಿಂತನೆ ಮಾಡಬೇಕು. ಆಗ ಪರಮಾತ್ಮ ನಮ್ಮನ್ನು ಆರಿಸ್ತಾನೆ. ಶ್ರೀಮದಾಚಾರ್ಯ ಹೇಳಿದ ಅದ್ಭುತವಾದ ಮಾತು. ಮೋಕ್ಷ ಕೊಡುವವನು ಅವನೇ, ಮೋಕ್ಷದಲ್ಲಿ ಭೋಗವನ್ನು ಕೊಡುವವನು ಅವನೇ, ಮೋಕ್ಷದಲ್ಲಿ ತಾರತಮ್ಯಾನುಸಾರವಾಗಿ ವಿಶೇಷ ಅನುಗ್ರಹ ಮಾಡುವವನು ಅವನೇ. ಶ್ರಿಯಂ ವಸಾನ ಅಮೃತತ್ವಮಾಯು. ಅನುವ್ಯಾಖ್ಯಾನ ಹೇಳ್ತದೆ, ಜ್ಞಾನ ಸ್ವಭಾವತೋಪಿ ಸ್ಯಾನ್ ಮುಕ್ತಿ ಕಸ್ಯಾಪಿ ಕ್ವಚಿತ. ಕೇವಲ ಜ್ಞಾನದಿಂದಲೇ ಮುಕ್ತಿ ಸಿಕ್ಕೋದಿಲ್ಲ. ಆನಂತರ ವರ್ಣಂ ನಾಮ ಸ್ವೀಯತೆಯ ಅಂಗೀಕಾರ ಪ್ರಸಾದ ಇತ್ಯರ್ಥ. ವಾದಿರಾಜ ಮಹಾಭಾರತ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಬರೆಯುವಾಗ ಪರಮಾತ್ಮ ವರ್ಣ ನಮ್ಮನ್ನು ಸ್ವೀಕಾರ ಮಾಡೋದಂದ್ರೇನು, ನಮ್ಮನ್ನು ಆರಿಸೋದಂದ್ರೇನು, ಸ್ವೀಯತೆಯ ನನ್ನ ಭಕ್ತ ಅಂತ ಹೇಳಿ ಪರಮಾತ್ಮ ಸ್ವೀಕಾರ ಮಾಡಬೇಕು ಅಷ್ಟೇ. ಇದೇ ಅವನ ಪ್ರಸಾದ. ಅದಕ್ಕೋಸ್ಕರ ವಿಷ್ಣು ತತ್ವನಿರ್ಣಯದಲ್ಲಿ ಆಚಾರ್ಯರು ನಾರಾಯಣ ಶ್ರುತಿಯನ್ನು ಕೊಟ್ಟು ತೋರಿಸಿಕೊಡ್ತಾರೆ. ಯಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾತ್ ಅಸ್ಮಾತ್ ಸಂಸಾರಾನ್ ಮುಚ್ಚತೇನಾಪರೇಣ. ಯಾವನ ಅನುಗ್ರಹ ಇದ್ದರೆ ಮಾತ್ರ ಈ ಸಂಸಾರದಿಂದ ನಾವು ಮುಕ್ತರಾಗ್ತೇವೆ, ಬೇರೆ ಯಾವ ಸಾಧನಗಳು ಅಲ್ಲ. ನತಾದೃಶಿ ಪ್ರೀತಿರಡ್ಯಸ್ಯ ವಿಷ್ಣೋ ಗುಣೋತ್ಕರ್ಷ ಜ್ಞಾತರಿ ಯಾದೃಶಿ ಸ್ಯಾತ್ ತತ್ಪ್ರೀಣನಾನ್ ಮೋಕ್ಷಮಾಪ್ನೋತಿ ಸರ್ವ ತಥೋ ವೇದಾಸ್ತತ್ಪರಾ ಸರ್ವ ಏವ. ಪರಮಾತ್ಮ ನಮ್ಮನ್ನು ಆರಿಸೋದ್ರೆ ಆವಾಗ ಆರಿಸ್ಕೊಳ್ಳಿ. ಇವತ್ತೆಲ್ಲ ನಾಳೆ ಏನೊಂದು 10 ಜನ್ಮ ಆದಮೇಲೆ ನಂಬರ್ ಬರ್ತದಲ್ಲ, ಬರೋದಿಲ್ಲ. ಪರಮಾತ್ಮ ಯಾರ ಮೇಲೆ ಪ್ರೀತಿ ಮಾಡಿ ಆರಿಸ್ತಾನೆ ಅನ್ನೋದನ್ನು ನಾರಾಯಣ ಶ್ರುತಿ ಹೇಳ್ತದೆ, ನೆನ್ಪಿಟ್ಕೊಳ್ಳಿ. ವಿಷ್ಣೋತ್ಕರ್ಷ ಜ್ಞಾತರಿ ಯಾದೃಶಿ ಸ್ಯಾತ್. ಪರಮಾತ್ಮನ ಮಹಿಮೆಯನ್ನು ಎಷ್ಟೆಷ್ಟು ಹೆಚ್ಚೆಚ್ಚಿಗೆ ತಿಳಿದುಕೊಳ್ತಾನೆ. ಅದಕ್ಕೋಸ್ಕರ ನಾವು ದಿನಕ್ಕೆ ಒಂದು ಭಗವಂತನ ವಿಷ್ಣು ಸಹಸ್ರನಾಮದ ಒಂದು ನಾಮದ ವಿವರಣೆಯನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡ್ತಾ ಇದ್ದೇವೆ. ಇದರರ್ಥ ನಾವು ಮೋಕ್ಷದ ದಾರಿಯಲ್ಲಿ ಇದ್ದೇವೆ ಅಂತ ಅರ್ಥ. ಯಾಕೆ ನಾರಾಯಣ ಶ್ರುತಿ ಹೇಳ್ತದೆ, ನತಾದೃಶೆ ಪ್ರೀತಿರ್ಡ್ಯಸ್ಯ ವಿಷ್ಣು ಗುಣೋತ್ಕರ್ಷರಿ. ಪರಮಾತ್ಮನ ಗುಣದ ಎಷ್ಟೆಷ್ಟು ಮಹಿಮೆಗಳ ಶ್ರೇಷ್ಠತೆ ಇದೆ, ಪರಮಾತ್ಮ ಎಷ್ಟು ರೀತಿಯಿಂದ ನಮ್ಮ ಮೇಲೆ ಉಪಕಾರ ಮಾಡ್ತಾನೆ, ಅದನ್ನು ತಿಳಿದುಕೊಳ್ಳುವುದಂಥ ವ್ಯಕ್ತಿಯ ಮೇಲೆ ಪರಮಾತ್ಮ ಎಷ್ಟು ಪ್ರೀತಿ ಮಾಡ್ತಾನೆ, ಅಷ್ಟು ಪ್ರೀತಿ ಉಳಿದವ್ರ ಮೇಲೆ ಮಾಡೋದಿಲ್ಲ. ನಾನು ಬರೀ ಹೋಮ ಮಾಡ್ತೇನೆ, ನಾನು ಬರೀ ಪೂಜೆ ಮಾಡ್ತೇನೆ, ನಾನು ಬರೀ ಜಪ ಮಾಡ್ತೇನೆ ಇಲ್ಲ. ಪರಮಾತ್ಮನ ಹೊಸ ದಿನಕ್ಕೆ ಪರಮಾತ್ಮನ ಹೊಸ ಹೊಸ ಮಹಿಮೆಗಳನ್ನು ತಿಳಿದುಕೊಳ್ಬೇಕು. ತತ್ಪ್ರೀಣ ನಾನು ಮೋಕ್ಷಮಾಪ್ನೋತಿ ಸರ್ವ. ಪರಮಾತ್ಮನ ಅನುಗ್ರಹವಾಗಬೇಕು. ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಪರಮಾತ್ಮನ ಮಹಿಮೆ ಹೇಳ್ತಕ್ಕಂಥ ಗ್ರಂಥ ವೇದಗಳು. ಒಂದೊಂದು ವೇದ ಮಂತ್ರ ಕೇಳ್ತಾ ಇದ್ದೀರಲ್ಲ, ರತಿಸಹಸ್ರದ ಮಂತ್ರ, ಪರಮಾತ್ಮನ ಎಂಥ ಅದ್ಭುತ ಮಹಿಮೆಯನ್ನು ಹೇಳ್ತಾ ಇದೆ. ಆದ್ದರಿಂದಾಗಿ ವೇದ ಶಾಸ್ತ್ರಗಳ ಮುಖಾಂತರವೇ ಪರಮಾತ್ಮನ ಜ್ಞಾನವನ್ನು ಮಾಡಿಕೊಳ್ಳಬೇಕು. ಹಾಗಾದರೆ ವೇದಾಧಿಕಾರ ಇಲ್ಲದೇ ಇದ್ದವರು ಅವರಿಗೋಸ್ಕರ ಮಹಾಭಾರತ, ಪುರಾಣ, ಹರಿಕಥಾಮೃತಸಾರ, ವಿಜಯದಾಸರ ಸುಳಾದಿಗಳು ಇವೆಲ್ಲವೂ ಕೂಡ ಅವರಿಗೋಸ್ಕರವೇ ಇವೆ. ವೇದಶಾಸ್ತ್ರದ ಸಾರವನ್ನೇ ಹೇಳ್ತವೆ ಇವೆಲ್ಲ ಅಂತನ್ನು ವಿಷ್ಣುತ್ವ ನಿರ್ಣಯದ ಆಚಾರವನ್ನು ತಿಳಿದುಕೊಳ್ಬೇಕು. ಪರಮಾತ್ಮ ಮಾತ್ರ ಮೋಕ್ಷ ನೀಡ್ತಾನೆ. ಅನ್ನುವ ವಿಷ್ಣುರ್ಯದಾತ ಮೋಕ್ಷಸ್ಯ
ವಾಯುಶ್ಚ ತದನುಜ್ಞೆಯ ಮೋಕ್ಷೋ ಜ್ಞಾನಂಚ ಕ್ರಮಶಃ ಮುಕ್ತಿಗೋ ಭೋಗ ಏವ ಚ. ವಿಷ್ಣುನೇ ಪರಮಾತ್ಮ ಮೋಕ್ಷವನ್ನು ಕೊಡ್ತಕ್ಕಂಥವನು ಅಂತ ಅನ್ನೋದಕ್ಕೋಸ್ಕರ ಪ್ರಮಾಣ ಏನು? ಅದಕ್ಕೆ ಪ್ರಮಾಣ ಕೊಡ್ತಾರೆ ಸುಮಾರು 22 ಶ್ಲೋಕಗಳಿಂದ ಶ್ರೀಮದಾಚಾರ್ಯರು. ಈ 22 ಶ್ಲೋಕಗಳು ಭವಿಷ್ಯತ್ ಪರ್ವಗಳಲ್ಲಿ, ಮಹಾಭಾರತ ಭವಿಷ್ಯತ್ ಪರ್ವದಿಂದ ಆಚಾರ್ಯರು ಆರಿಸಿ ಇಲ್ಲಿ ಇಟ್ಟಿದ್ದಾರೆ. ಅವರು ತಮ್ಮ ಮಾತು ಹೇಳಿಲ್ಲ, ತಮ್ಮ ಅಭಿಪ್ರಾಯ ಹೇಳಿಲ್ಲ, ಪರಮಾತ್ಮನ ಅಭಿಪ್ರಾಯವನ್ನು ಹೇಳಿದ್ದಾರೆ. ವಿಷ್ಣುರ್ಹಿ ದಾತ ಮೋಕ್ಷಸ್ಯ. ಹಾಗಾದ್ರೆ ಮೋಕ್ಷ ಕೊಡೋರು ಯಾರು? ವಿಷ್ಣು. ಪರಮಾತ್ಮ ಆರ್ಡರ್ ಮಾಡಿದರೆ ವಾಯುದೇವರೇ ನೀವು ಆರಿಸಿ ತಗೊಂಬರ್ರಿ ಅಂತ ಹೇಳಿದರೆ ವಾಯುದೇವರು ಮೋಕ್ಷದಾತರುಗಳಾಗ್ತಾರೆ. ಆನಂತರ ಉತ್ತರೇಷಾಂ ಪ್ರಸಾದೇನ ನೀಚಾನಾಂ ನಾನ್ಯಥಾ ಭವೇತ. ಹಾಗಾದ್ರೆ ನಾವು ಎಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ ಇತ್ಯಾದಿಗಳನ್ನು ಯಾರನ್ನು ಉದ್ದೇಶಿಸಿ ಮಾಡಬೇಕು? ನಿಮ್ಮ ಗುರುಗಳನ್ನು ಉದ್ದೇಶ ಮಾಡಿ, ನಿಮ್ಮ ಗುರುಗಳ ಮುಖಾಂತರ ನಮ್ಮ ಹತ್ರ ಬರ್ರಿ ಅಂತಕೊಂಡಂತೆ. ಉತ್ತರೇಷಾಂ ಪ್ರಸಾದೇನ, ನಮಗೆ ನಮಗಿಂತ ಹಿರಿಯರ ಅನುಗ್ರಹ ಬೇಕು. ನನಗೆ ನನ್ನ ತಂದೆಯ ಅನುಗ್ರಹ ಬೇಕು, ನನ್ನ ತಾಯಿಯ ಅನುಗ್ರಹ ಬೇಕು, ನನ್ನ ಅಣ್ಣನ ಅನುಗ್ರಹ ಬೇಕು, ನನ್ನ ಮಾವನ ಅನುಗ್ರಹ ಬೇಕು, ನನಗೆ ನನ್ನ ಗುರುಗಳಾಗಿರ್ತಕ್ಕಂಥ ಆಚಾರ್ಯ ಅನುಗ್ರಹ ಬೇಕು, ಅವರ ಗುರುಗಳಾಗಿರ್ತಕ್ಕಂಥವರ ಅನುಗ್ರಹ ಬೇಕು, ಅವರ ಗುರುಗಳಾಗಿರ್ತಕ್ಕಂಥ ಸ್ವಾಮಿಗಳ ಅನುಗ್ರಹ ಬೇಕು. ಅವರು ಹೇಗೆ ಅನುಗ್ರಹ ಮಾಡ್ತಾರೆ ನಮ್ಮ ಭಕ್ತಿಯನ್ನು ಕಂಡು, ಹಾಗಾಗಿ ನಮಗೆ ಪರಮಾತ್ಮ ವಾಯುದೇವರು ತಮ್ಮ ಹತ್ರ ನಮ್ಮನ್ನು ಕರೆದುಕೊಳ್ತಾರೆ. ಗುರುಗಳು ಇಲ್ದಿದ್ದಿಲ್ಲ ಅಂತಂದರೆ ಯಾಕೆ ಬೇಕ್ರಿ ಗುರುಗಳು? ನಾನೇನು ಸಂಸ್ಕೃತ ಬರ್ತೇನೆ, ನಾನು ಅಭ್ಯಾಸ ಮಾಡ್ತೇನೆ ಮನ್ಯಾಗ ಕೂತು, ನಾನೇ ಉಪನಿಷತ್ ಭಾಷೆಗಳನ್ನು ಅಧ್ಯಯನ ಮಾಡ್ತೇನೆ? ಇಲ್ಲ. ಎಲ್ಲಿಯೂ ತನಕ ಗುರುಗಳು ಸಂತುಷ್ಟರಾಗಿ, ನೋಡಪ್ಪ ನಿನ್ನ ಅಭ್ಯಾಸ ನನಗೆ ಭಾಳ ಸಂತೋಷ ಕೊಟ್ಟಿದೆ, ನೀನು ಒಳ್ಳೆಯ ಕೆಲಸ ಮಾಡ್ತಾಯಿದ್ದೆ, ಇನ್ನೂ ಪರಮಾತ್ಮ ಹೆಚ್ಚು ತಿಳ್ಕೊ, ಅನುಗ್ರಹ ಮಾಡ್ತೀನಿ ಅಂತಂತಾರಲ್ಲ, ಅವತ್ತು ನಮಗೆ ಪರಮಾತ್ಮ ಮೋಕ್ಷದ ಇರಲಿ ನಮ್ಮ ಹೆಸರು ರಿಜಿಸ್ಟರ್ ಆಗ್ತದೆ. ಎಲ್ಲಿ ತನಕ ನಮಗೆ ಪಾಠ ಹೇಳೋ ಗುರುಗಳು, ಎಲ್ಲಿ ತನಕ ಯಾರು ಪ್ರವಚನ ಕೇಳ್ತೇವೆ ಅಂಥ ಗುರುಗಳು, ಎಲ್ಲಿ ತನಕ ನಾವು ಯಾರು ಮುದ್ರೆ ತೆಗೆದುಕೊಳ್ತೇವೆ ಅಂಥ ಗುರುಗಳಿಂದ ನೀನು ಭಕ್ತನಿದ್ದೀಯಪ್ಪ ಅನುಗ್ರಹ ಮಾಡ್ತೇನೆ ಅಂತಕೊಂಡು ಹೇಳ್ತಾರೆ, ಅವತ್ತು ನಮ್ಮ ಹೆಸರು ಪರಮಾತ್ಮ ಬರೆದುಕೊಳ್ತಾನೆ. ಉತ್ತರೇಷಾಂ ಪ್ರಸಾದೇನ ನೀಚಾನಾಂ ನಾನ್ಯಥಾ ಭವೇತ. ವಾಯುದೇವರು ಮೋಕ್ಷದಾಯಕರು ಅಂತ ಅನ್ನೋದಕ್ಕೋಸ್ಕರ ಪ್ರಮಾಣ ಏನು? ಬೃಹದಾರಣ್ಯಕ ಭಾಷೆಯಲ್ಲಿ ಆಚಾರ್ಯ ಪ್ರಮಾಣ ಕೊಡ್ತಾರೆ. ಏವಂ ವಾಯುರ್ಹಿ ಮೋಕ್ಷದ ಅಂತ ತಿಳ್ಕೊಂಡಂತ ಹೇಳಿ. ಅನುಗ್ರಹ ಮೋಕ್ಷ ಕೊಡಂಗಿಲ್ಲೇನು? ಲಕ್ಷ್ಮೀದೇವಿ ಕೂಡ ಮೋಕ್ಷ ಕೊಡ್ತಾಳೆ, ವಾಯುದೇವರು ಕೊಡ್ತಾರೆ ಅಂದಮೇಲೆ ಕೈಮುತ್ಯ ನ್ಯಾಯದಿಂದ ಅವ್ರಿಗಿಂತ ಅನಂತಪಟ್ಟ ದೊಡ್ಡವಳಾದ ಮಹಾಲಕ್ಷ್ಮಿ ಕೊಡೋದಿಲ್ಲೇನು? ಶ್ರಿಯಂ ವಸಾನ ಅಮೃತತ್ವಮಾಯನ್ ಅಂತ ತಿಳ್ಕೊಂಡಂತ ಹೇಳಿ ಮಹಾಲಕ್ಷ್ಮೀ ದೇವಿ ಅನುಗ್ರಹದಿಂದ ಮೋಕ್ಷವನ್ನು ಪಡೆದರು ಅಂತ ವೇದ ಮಂತ್ರ ಇದೆಯಲ್ಲ, ಮಹಾಲಕ್ಷ್ಮಿ ಕೂಡ ಮೋಕ್ಷದತ್ತು. ಆದ್ದರಿಂದ ಜನಾರ್ದನರು ತಮ್ಮ ಯಾಕಂದ್ರೆ ದ್ವಿತೀಯೋ ಅನುಭಕ್ತಿ ವೈರಾಗ್ಯಾದೇನಾಂ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಭಕ್ತಿ ವೈರಾಗ್ಯ ಇತ್ಯಾದಿಗಳ ಮುಖಾಂತರ ಜ್ಞಾನ ಭಕ್ತಿ ವೈರಾಗ್ಯ ಎಲ್ಲ ಬೇಕು. ಕೇವಲ ಜ್ಞಾನ ಸಾಕು, ಕೇವಲ ಭಕ್ತಿ ಸಾಕು, ಕೇವಲ ವೈರಾಗ್ಯ ಸಾಕು, ಇಲ್ಲ, ಎಲ್ಲೋ ಬೇಕು. ಆದ್ದರಿಂದಾಗಿ ಮಹಾಲಕ್ಷ್ಮಿ ಮೋಕ್ಷದಾತೃ ಅಂತ ಅನ್ನೋದಕ್ಕೋಸ್ಕರ ನಿಮಗೆ ದ್ವಾದಶ ಸ್ತೋತ್ರ ಬಂದೇ ಬರ್ತದೆ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಬಂಧ ಮೋಕ್ಷಾ ಯಶ ಅಪಂಗಲವ ಮಾತ್ರ ಊರ್ಜಿತಾಶಾ ಶ್ರೀ ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಸೃಷ್ಟ್ಯಾದಿಗಳನ್ನೆಲ್ಲ ಮೋಕ್ಷವನ್ನು ಕೂಡ ಕೊಡ್ತಕ್ಕಂಥವಳು ಬಂಧ ಮೋಕ್ಷ ಅಂತಕೊಂಡಂತ ಹೇಳಿದ್ದರಿಂದಾಗಿ ಮಹಾಲಕ್ಷ್ಮಿಯು ಮೋಕ್ಷದಾತ್ರಗಳು. ಅಂತ ಮಹಾಲಕ್ಷ್ಮಿ ಪೂಜೆ ಮಾಡೋಣ. ಹಾಗಾದ್ರೆ ದೇವ್ರು ಯಾಕಬೇಕು? ಅವಳು ಹೇಳ್ತಾಳೆ, ಮಮ ಯೋನಿ ಅಪ್ಸ್ವಾಂತ ಸಮುದ್ರೇ, ನನಗೆ ಇಷ್ಟೆಲ್ಲ ಶಕ್ತಿ ಕೊಟ್ಟವನು ಆ ಸಮುದ್ರ ಶಾಹಿಯಾದ ನಾರಾಯಣ, ನನ್ನ ಮುಖಾಂತರ ಅವನ ಹತ್ರ ಹೋಗಿ ಅಂತ ಹೇಳ್ತಾಳೆ. ಕೇವಲ ನನ್ನನ್ನು ಪೂಜೆ ಮಾಡಬೇಡಿ ಅಂತಂತಾಳೆ.
ಸ್ವಲ್ಪ ಸಮರಿ ಮಾಡಿ ಹೇಳಿಬಿಟ್ರೆ, ಮೋಕ್ಷ ಆಗಬೇಕಾದ್ರೆ ಯಾವ ಜ್ಞಾನ ಇರಬೇಕು, ಯಾವುದು ನಮಗೆ ಪೋರ್ಷನ್ ಕೊಟ್ಬಿಡಿ, ಎಲ್ಲ ಕರಿಕ್ಯುಲಮ್ ಕೊಡಿ, ಮೋಕ್ಷಕ್ಕೆ ಏನೇನು ಕರಿಕ್ಯುಲಮ್ ಅಂತ ತಿಳ್ಕೊಂಡು ಅಂತೇಳಿ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಮುಂದಿನ ಮಾತನ್ನು ನೆನಪು ಇಟ್ಕೊಳ್ಳಿ. ಸರ್ವೇಷಾಂಚ ಹರಿರ್ನಿತ್ಯಂ, ಪರಮಾತ್ಮ ಸರ್ವೋತ್ತಮ. ಇದು ಕ್ಷಣ ಕ್ಷಣಕ್ಕೂ ನಿಮಗೆ ಅನುಭವಕ್ಕೆ ಬರಬೇಕು. ನಿಯಂತ ತದ್ವಶಾಪ್ರೆ, ಉಳಿದವರೆಲ್ಲರೂ ಅವನ ಅಧೀನ. ಬ್ರಹ್ಮ, ವಾಯು, ರುದ್ರ, ಗರುಡ, ಶೇಷ ಎಲ್ಲರೂ. ತಾರತಮ್ಯಂ ತಥೋಜ್ಞೇಯಂ, ಕಕ್ಷಾ ತಾರತಮ್ಯ ಮುಖೋದ್ಗತ ಇರಬೇಕು. ನಂಬರ್ ಯಾರು, ನಂಬರ್ 1 ಯಾರು, ನಂಬರ್ 2 ಯಾರು, ನಂಬರ್ 3 ಯಾರು ಗೊತ್ತಿರಬೇಕು. ಸರ್ವೋಚ್ಚತ್ವಂ ಹರೇಸ್ತದಾ, ಹರಿ ಸರ್ವೋತ್ತಮತ್ವಕ್ಕೆ ಎಂದಿಗೂ ಮನಸ್ಸಿನಲ್ಲಿ ಸಂಶಯ ಬರಬಾರದು. ಪಂಚಭೇದಾಶ್ಚ ವಿಜ್ಞಾಯ, ಪಂಚಭೇದ ಗೊತ್ತಿರಬೇಕು. ಪಂಚಭೇದ ನಮಗೆ ಗೊತ್ತಿದೆಯಾ ಹೇಳಿ? ಪಂಚಭೇದ ನಾವು ತಿಳ್ಕೊಂಡಿದ್ದೀವ್ಯಾ? ತಿಳಿದುಕೊಂಡೇ ಇಲ್ಲ. ಯಾಕೆ? ಜಡ ಜಡಭೇದ, ಜಡ ಜೀವಭೇದ, ಜಡ ಪರಮಾತ್ಮ ಭೇದ ಅಂತ ಅನ್ನೋದು ಇದೆಯಲ್ಲ, ಅದರಲ್ಲಿ ನಾವು ಯಾವುದ್ರ ಹಿಂದೆ ಬಿದ್ದಿದ್ದೇವೆ? ದುಡ್ಡು 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 ದುಡ್ಡು. 50,000 ಸಾಲೋದಿಲ್ಲ, 60,000 ಸಾಲೋದಿಲ್ಲ, ಲಕ್ಷ ಬೇಕು. ಈಗಿನ ದಿನದಲ್ಲಿ ಕನ್ಯೆ ವರ ಲಿಸ್ಟ್ನಲ್ಲಿ ಹಾಕಿರ್ತಾರೆ. ಕನ್ಯಾ ಪಿತಾಗ್ ಫೋನ್ ಮಾಡಿದ ಕ್ಷಣಕ್ಕೇನೆ ಅವ್ರ ಹತ್ರ ಬರ್ತಾರೆ, ನಮ್ಮ ಮಗಳು ಕೇಳ್ತಾರೆ ರೀ, ನಿಮ್ಮ ಪ್ಯಾಕೇಜ್ ಎಷ್ಟಿದೆ ಅಂತ ತಿಳ್ಕೊಂಡು ಅಂಥೇಳಿ. ವರ್ಷಕ್ಕೆ ಪ್ಯಾಕೇಜ್ 5 ಲಕ್ಷ ರೀ, 12 ಲಕ್ಷ, 20 ಲಕ್ಷ ರೀ, 24 ಲಕ್ಷ ರೀ, ತಿಂಗಳಿಗೆ 2 ಲಕ್ಷ. ನಮ್ಗೆ ಸಾಲಂಗಿಲ್ಲ ರೀ. ಒಂದು ತಿಂಗಳಿಗೆ ಒಂದು 25-30 ಲಕ್ಷ ಆದರೂ 30 ಲಕ್ಷದ ಮೇಲೆ ಕನ್ಸಿಡರ್ ಮಾಡ್ಬೋದು. ಇವತ್ತಿನ ಹಣೆ ಬರಹ ಹೆಣ್ಣು ಮಕ್ಕಳದು, ಹೆಣ್ಣು ಮಕ್ಕಳ ಅಪ್ಪಂದಿರೋದು. ನಮ್ಮ ಹಣೆ ಬರಹ ಹೌದು, ಇಷ್ಟಿಲ್ಲ ಅಂದರೆ ಹುಡುಗಿ ಸಿಗೋಂಗಿಲ್ಲ, ಚಲೋ ಬಿಳಿ ಹುಡುಗಿ ಸಿಗೋಂಗಿಲ್ಲ. ಬಿಳಿ ಹುಡುಗಿ ಬೇಕು, ಗುಣವಂತ ಹುಡುಗಿ ಬೇಕು, ವಿಚಾರ ಮಾಡೋಂಗಿಲ್ಲ. ಆದರೆ ಇದರಲ್ಲಿ ಇಲ್ಲಿ ಈ ಕಂಪ್ನಿ ಬಿಡ್ತೀನಿ, ಆ ಕಂಪ್ನಿ ಹೋಗ್ತೀನಿ, ಆ ಕಂಪ್ನಿ ಬಿಡ್ತೀನಿ, ಅಲ್ಲಿಗೆ ಹೋಗ್ತೀನಿ. ಅರೆ ಎಷ್ಟೆಷ್ಟು ಸಂಬಳ ಹೆಚ್ಚಾಗ್ತದೆ ಅಷ್ಟೇ ನಿಮ್ಮನ್ನು ದುಡಿಸ್ಕೊಳ್ತಾರೆ. ನಾನು ನೋಡಿದ್ದೇನೆ, ದಿನಕ್ಕೆ 10 ತಾಸು, 12 ತಾಸು, 14 ತಾಸು. ಕೆಲವು ಮನೆ ಹೆಣ್ಮಕ್ಳನ್ನು ನೋಡಿದ್ದೇನೆ ನಾನು. ಬೆಳಗ್ಗೆ 7-8 ಗಂಡ ಆಫೀಸ್ಗೆ ಹೋದರೆ ಸಾಕು, ಅವ್ನು ತಿರುಗಿ ಬಂದರೂ ಕೂಡ ಮನೇಲಿ ಅಡುಗೆ ಇಲ್ಲ, ಏನಿಲ್ಲ. ಇಲ್ರಿ ಮಾಡ್ಲಿಕ್ಕೆ ಆಗಿಲ್ರಿ, ಝೊಮ್ಯಾಟೋನ ತರಿಸ್ಬಿಡ್ರಿ. ಇಂಥ ಪರಿಸ್ಥಿತಿ ದುಡ್ಡುಗೋಸ್ಕರ. ದುಡ್ಡು ಬಿಟ್ಟರೆ ಏನೇನು ಬೇಕಾಗಿಲ್ಲ, ಎಲ್ಲ ಬಂದುಬಿಟ್ಟು ಹೋಗ್ತೇವೆ. ಯಾಕೆ? ನಮಗೆ ದುಡ್ಡೇ ಚೇತನ ಅಂತ ತಿಳ್ಕೊಂಡಿದ್ದೇವೆ, ದುಡ್ಡೇ ಸುಖ ಕೊಡ್ತದೆ ಅಂತ ತಿಳ್ಕೊಂಡಿದ್ದೇವೆ. ನಮ್ಮಷ್ಟು ದಡ್ಡರು ನಾವೇ. ಸುಖ ಕೊಡೋದು ಪರಮಾತ್ಮ. ಪರಮಾತ್ಮ ಸುಖ ಕೊಡದೇ ಇದ್ದರೂ ಬೇಕಾದಷ್ಟು ದುಡ್ಡಿದ್ರೂ ಕೂಡ ಪೂನಾದಲ್ಲೊಂದು ಫ್ಯಾಮಿಲಿ, ಅವರು ದೊಡ್ಡ ವ್ಯಾಪಾರಿಗಳು, ಫರ್ನಿಚರ್ ವ್ಯಾಪಾರಿಗಳು. ಮನೇಲಿ ಕೋಟ್ಯಾವಧಿ ರೂಪಾಯಿ. ಒಬ್ಬ ಹುಡುಗಿನ ನಿಶ್ಚಯ ಮಾಡಿದರು. ಆ ಹುಡುಗಿ ಬೇರೆಯವ್ರ ಜೊತೆಗೇನೋ ಲವ್ ಅಂತೆ. ಅವನ ಜೊತೆಗೆ ನಿಶ್ಚಯ ಮಾಡಿಕೊಂಡು ಎಲ್ಲ ಮಾಡಿಕೊಂಡ್ರು. ಮದುವೆಕ್ಕಿಂತ ಮೊದಲು ಕರ್ಕೊಂಡೋಗಿ ಅವನು ನೂಕಿ ಖಲಾಸ್ ಮಾಡಿ. ಯಾಕೆ? ಅವನಿದ್ರೆ ಇಷ್ಟು ಕಡಿಮೆ, ಇವನು ಇನ್ನೂ ಹೆಚ್ಚು ಕೊಡ್ತಾನೆ ಅಂತ. ಈ ದುಡ್ಡು ನಮ್ಮ ಸಾವಿಗೆ ಕಾರಣವಾಗ್ತದೆ.
ನಮಗೆ ಜಡ ಪರಮಾತ್ಮ ಭೇದ ಗೊತ್ತಿಲ್ಲ. ಪರಮಾತ್ಮ ಮೋಕ್ಷದಾತ ಅಂತ ಅನ್ನೋದು ನಮ್ಗೆ ಅರ್ಥವಾಗಿಲ್ಲ. ಇದರಲ್ಲಿ ನಾನು ಸೇರಿದ್ದೇನೆ. ದುಡ್ಡು ಅಂತ ತಿಳ್ಕೊಂಡಂಥ ಕ್ಷಣಕ್ಕೇನೆ ಸ್ವಲ್ಪ ನಮ್ಮ ಇದನ್ನು ಕಡಿಮೆ ಮಾಡ್ತೇವೆ. ಇದರರ್ಥ ಈ ದುಡ್ಡಿನ ಹಿಂದೆ ಬಿದ್ದಿದ್ದೇವೆ ಅಂತೆಲ್ಲ ಪರಮಾತ್ಮನ ಅನುಗ್ರಹದಿಂದ ಸ್ವಲ್ಪ ಪರಮಾತ್ಮನ ಮಹಿಮೆ ತಿಳ್ಕೊಳ್ಬೇಕು, ಹೇಳಬೇಕು ಅಂತನ್ನೋ ಒಂದು ಅನುಕೂಲ ಪರಮಾತ್ಮ ಮಾಡಿಕೊಟ್ಟಿದ್ದಾನೆ. ಪಂಚಭೇದಾಶ್ಚ ವಿಜ್ಞಾಯ, ಪಂಚಭೇದದ ಜ್ಞಾನ ಇರಲೇಬೇಕು. ಜಡನೇ, ಜೀವ ಬೇರೆನೆ. ದುಡ್ಡಿಗೋಸ್ಕರ ಗಂಡನನ್ನು ಬಿಡುವುದು, ಗುಡ್ಡಿಗೋಸ್ಕರ ಹೆಂಡತಿಯನ್ನು ಬಿಡೋದು, ದುಡ್ಡಿಗೋಸ್ಕರ ಅಪ್ಪ ಅಮ್ಮನ ಬಿಡೋದು. ಅಂದರೆ ಜಡಕ್ಕೋಸ್ಕರ ಚೇತನವನ್ನು ಅಪಮಾನ ಮಾಡಿದರೆ ಪರಮಾತ್ಮ ಯಾಕೆ ಒಲಿಬೇಕು ನಮ್ಮ ಮೇಲೆ ಹೇಳಿ? ಈಗೆಲ್ಲ ನಾವು ದುಡ್ಡಿಗೋಸ್ಕರವೇ ಒಬ್ಬರಿಂದ ಒಬ್ಬ ಬೇರೆ ಆಗ್ತಾ ಇದ್ದೀವಲ್ಲ. ಈ ತಪ್ಪನ್ನು ನಮ್ಮ ಜೀವನದಲ್ಲಿ ನಾವು ಮಾಡುವ. ಅದ್ರ ಜೊತೆಗೆ ಏನ್ರಿ ರಾಮ ನೋಡ್ರಿ ಭಾಳ ಗ್ರೇಟ್. ಒಬ್ಬನೇ ಹುಡುಗಿಯನ್ನು ಮದುವೆ ಮಾಡಿಕೊಂಡ. ಈ ಕೃಷ್ಣ 16,108 ಕೇವಲ ಹೆಣ್ಣೆಣ್ಣೆ ಹಿಂದೆ ಬಿದ್ದಿರ್ತಕ್ಕಂಥವನು ಅಂಥೇಳಿ ವಿಮರ್ಶೆ ಮಾಡಿ ಪುಸ್ತಕ ಬರೆದವರಿದ್ದಾರೆ, ಮೂರ್ಖರಿದ್ದಾರೆ. ಪರಮಾತ್ಮನ ಅವತಾರದಲ್ಲಿಯೂ ಕೂಡ ಭೇದ ಚಿಂತನೆ ಮಾಡಬಾರದು. ಒಂದೊಂದು ಬರೆದಿಟ್ಟುಕೊಳ್ಳಿ. ವಿಷ್ಣು ಸರ್ವೋತ್ತಮ ನಂಬರ್ 1, ಉಳಿದವರೆಲ್ಲರೂ ಅವನ ಅಧೀನರು ನಂಬರ್ 2. ಆನಂತರ ತಾರತಮ್ಯ ಇದೆ 32, ಕಕ್ಷಾ ತಾರತಮ್ಯ 3. ನಂಬರ್ 4 ಪಂಚಭೇದದ ಜ್ಞಾನ. ನಂಬರ್ 5 ವಿಷ್ಣು ಪರಮಾತ್ಮನ ರೂಪದಲ್ಲಿಯೂ ಪರಮಾತ್ಮನ ಗುಣಗಳಲ್ಲಿಯೂ ಪರಮಾತ್ಮನಲ್ಲಿಯೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಗತ ಭೇದ ಇಲ್ಲ. ಸ್ವಗತ ಭೇದ ವಿವರ್ಜಿತತ್ವ ಇದೆ. ಎಷ್ಟಾಯಿತು ನಂಬರ್? ಎಷ್ಟಾಯಿತು? ಆಯ್ತು, ನೀವು ಮರೆತ್ರಿ, ನಾನು ಮರೆತುಬಿಟ್ಟೆ. ವಿಷ್ಣು ಸರ್ವೋತ್ತಮತ್ವ, ಎಲ್ಲರೂ ಪರಮಾತ್ಮನ ಅಧೀನ, ಅವರಲ್ಲಿಯೂ ಕೂಡ ತಾರತಮ್ಯ, ಸರ್ವೋತ್ತಮತ್ವ ಪರಮಾತ್ಮನದು, ಭಗವಂತ ನಿತ್ಯ, ಆನಂತರ ಪಂಚಭೇದ, ಆನಂತರ 7ನೇದ್ದು ಸ್ವಗತ ಭೇದ ವಿವರ್ಜಿತತ್ವ, 8ನೇದ್ದು ಪರಮಾತ್ಮ ನಿರ್ದೋಷ, 9 ಅನಂತ ಗುಣವುಳ್ಳವನು. ಇವೆಲ್ಲ ನಮಗೆ ಸರಿಯಾಗಿ ಗೊತ್ತಿದ್ದರೆ ಮತ್ತೇನು ಗೊತ್ತಿರಬೇಕು? ಅವತಾರಾನ್ ಹರೇರ್ ಜ್ಞಾತ್ವ, ಪರಮಾತ್ಮನ ಅವತಾರ ಯಾವುದು ಗೊತ್ತಿರಬೇಕು. ಯಾರು ಪರಮಾತ್ಮನ ಅವತಾರ ಅಲ್ಲ ಅದನ್ನು ಗೊತ್ತಿರಬೇಕು. ಇಲ್ಲರಿ ರುದ್ರದೇವರೇ ಶ್ರೇಷ್ಠ, ಬ್ರಹ್ಮದೇವರೇ ಶ್ರೇಷ್ಠ, ಇವರು ಈಗಿನ ಕಾಲಕ್ಕೆ ಆ ಸಾಯಿಬಾಬಾ ಶ್ರೇಷ್ಠ, ಮತ್ತೊಬ್ಬ ಶ್ರೇಷ್ಠ, ಇನ್ನೊಬ್ಬರು ಶ್ರೇಷ್ಠ, ಅವರೇ ದೇವರು. ಹುಚ್ಚುತನ ಮಾಡಲಿಕ್ಕೆ ಹೋಗಬೇಡಿ. ಯಾರು ಎಷ್ಟೇ ದೊಡ್ಡವರಿದ್ದರೂ ದೇವರಲ್ಲ, ಪರಮಾತ್ಮನೇ ದೇವರು. ಪರಮಾತ್ಮನ ಅವತಾರ ಯಾವುದು ಗೊತ್ತಿರಬೇಕು. ನಂಬರ್ 8. ನಂಬರ್ 9 ಪರಮಾತ್ಮನ ಅವತಾರಗಳು ಯಾವುವು ಅಂತ ಅನ್ನೋದು ಗೊತ್ತಿರಬೇಕು, ಯಾವುದು ಅಲ್ಲ ಅಂತ ಅನ್ನೋದು ಗೊತ್ತಿರಬೇಕು. ಇನ್ನು ಅಲ್ಲ ಮತ್ತು ಅರ್ಜುನ ಗ್ರೇಟ್ ಅಲ್ಲೇನು? ಬಲರಾಮ ಗ್ರೇಟ್ ಅಲ್ಲೇನು? ಇಲ್ಲ, ಅಲ್ಲಿ ಪರಮಾತ್ಮನ ಆವೇಶ ಇದೆ. ಶುಕ್ಲಕೇಶ ಆವೇಶ, ಕೃಷ್ಣಕೇಶ ಆವೇಶ, ಆವೇಶ ಇವೆ ಹೊರತು ಪರಮಾತ್ಮನ ಮೂಲ ರೂಪ ಯಾವುದು, ಪರಮಾತ್ಮನ ಆವೇಶ ರೂಪ ಯಾವುದು, ಇವೆಲ್ಲವನ್ನು ನಾವು ತಪ್ಪದೇ ತಿಳಿದುಕೊಳ್ಳಬೇಕು. ಎಷ್ಟಾಯಿತು? ಎಷ್ಟಾಯಿತು? ಹಾಂ 10. ಹಾಂ 11. ಪರಮಾತ್ಮ ಸೃಷ್ಟಿಯಾದ ಎಷ್ಟೇ ವ್ಯಾಪಾರಗಳನ್ನು ಮಾಡ್ತಾನೆ. ಸೃಷ್ಟಿ ರಕ್ಷಾ ಹತಿರ್ಜ್ಞಾನ ನಿಯತಜ್ಞಾನ ಬಂಧನಾನ್, ಸೃಷ್ಟಿ ಸ್ಥಿತಿ ಲಯ ನಿಯಮನ ಬಂಧ ಮೋಕ್ಷ, ಇವೆಲ್ಲವನ್ನು ಪರಮಾತ್ಮನೇ ಮಾಡುವವನು, ಬೇರೆ ಯಾರೂ ಇಲ್ಲ, ಬೇರೆ ಯಾರೂ ಸಮರ್ಥರಲ್ಲ. ಅವರ ಅನುಗ್ರಹದಿಂದ ಲಕ್ಷ್ಮೀ ವಾಯುದೇವರು ಸಮರ್ಥರು. ನಂಬರ್ 11 ಅಲ್ಲ. ನಂಬರ್ 12 ವೇದಾಂಶ್ಚ, 4 ವೇದಗಳ ಜ್ಞಾನ ಇರಬೇಕು.
ಇಲ್ಲಿ ಬಂದು ಸಿಕ್ಕಿಬಿಡ್ತೀವಿ ಅಲ್ಲ. ಇಲ್ಲ, ಈಗೇನು ಹೇಳ್ತಾ ಇದ್ದೆ 4 ವೇದಗಳ ಸಾರವೇ ಇದು. ತತ್ವನೇ ಓದಿ ಸಾಕು. ಪಂಚರಾತ್ರ ಜಿತಂತೆ ಸ್ತೋತ್ರ ಅರ್ಥ ಮಾಡಿಕೊಳ್ಳಿ. ಇತಿಹಾಸ ಪುರಾಣ ಯಾರ್ರೀ ಮಹಾಭಾರತ ಪೂರ್ತಿ ಓದೋರು, ಪುರಾಣ ಪೂರ್ತಿ ಓದೋರು ಬೇಡ. ಮಹಾಭಾರತ ಆತ್ಮನಿರ್ಣಯ ಒಂದು ಅಧ್ಯಯನ ಮಾಡಿ. ಇತಿಹಾಸ, ಪುರಾಣ, ವೇದ, ಸೂತ್ರ ಎಲ್ಲರ ಸಾರ ಇದೆ. ಅಂದರೆ ನಂಬರ್ 13 ಮಹಾಭಾರತ ಆತ್ಮನಿರ್ಣಯವನ್ನು ಅಭ್ಯಾಸ ಮಾಡಬೇಕು. ಏನು ನಿಮಗೆ ಗುರುಕುಲದಲ್ಲಿ ಹೋಗಿ ಅಭ್ಯಾಸ ಮಾಡಿದರೆ ಒರಿಜಿನಲ್ ಮಹಾಭಾರತ ಓದಿ, 18 ಪುರಾಣ ಓದಿ, ಬೇಡ ಅಂತ ಅನ್ನೋದಿಲ್ಲ. ಅದು ನಾನು ಹೇಳೋದು ಅತಿ ಸಂಸ್ಕೃತ ಬರದೇ ಇರತಕ್ಕಂಥವ್ರಿಗೂ ಉಪಾಯ. ಶಾಸ್ತ್ರಾಧ್ಯಯನ ಮಾಡೋದು ಅನಿವಾರ್ಯವೆಂದರೆ ಹೌದು. ಹರಿಕಥಾಮೃತಾರು ಓದಲೇಬೇಕನ್ನೋ ವೇದಾಧ್ಯಯನ ಇಲ್ಲದೆ ಇದ್ದವರು ಹೌದು. ಅನೇಕ ದಾಸರ ಸುಳಾದಿಗಳನ್ನು ಅರ್ಥ ಮಾಡಿಕೊಳ್ಬೇಕು ಹೌದು. ಇನ್ನು ಹೆಚ್ಚಿನ ಪರಮಾತ್ಮ ಅನುಗ್ರಹ ಬೇಕಾಗಿದ್ದರೆ ಟೀಕಾಕೃತ್ಪಾದರ ಶಾಸ್ತ್ರಗಳನ್ನು, ವಾದಿರಾಜರ ಶಾಸ್ತ್ರಗಳನ್ನು, ವ್ಯಾಸರಾಜರ ಶಾಸ್ತ್ರಗಳನ್ನು, ರಘುತ್ತಮರ ಶಾಸ್ತ್ರ ಗ್ರಂಥಗಳನ್ನು, ಆಚಾರ್ಯ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ಅದು ಅಧ್ಯಯನ ಮಾಡಲಿಕ್ಕೆ ಅವಕಾಶ ಸಿಕ್ತು ಅಂತ ತಿಳ್ಕೊಂಡಂತಂದರೆ ಇನ್ನೂ ಬೇಗನೆ ಪರಮಾತ್ಮನ ಅನುಗ್ರಹ ಆಗ್ತದೆ. ಅಂದರೆ ನಂಬರ್ 14 ಏನು? ಸುಧಾದಿ ಗ್ರಂಥಗಳ ಅಧ್ಯಯನ. ನಂಬರ್ 15 ಭಕ್ತಿ ಅಂದರೆ ಏನು ಗೊತ್ತಿರಬೇಕು. ಬರೆದುಕೊಳ್ಳಿ, ನಾನು ಈಗಲೇ ಹೇಳ್ತೇನೆ, ಮತ್ತು ಮರೆತು ಹೋಗ್ಬಿಡ್ತೇವೆ ನಾವು. ಆಚಾರ್ಯರು ಭಾಳ ಚಲೋ ಹೇಳಿದ್ರು, ನಾಳೆ ಕೇಳಿದ್ರೆ ಏನೋ ಹೇಳಿದ್ರಪ್ಪ ನೆನಪಿಲ್ಲ ಅಂತ ಅಂದ್ಬಿಡ್ತೀವಿ, ಪ್ರಯೋಜನ ಇಲ್ಲ. ಭಕ್ತಿ ಅಂದ್ರೇನು? ಭಕ್ತಿ ಅಂದ್ರೇನು? ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿರ್ನ ಚಾನ್ಯಥಾ. ಭಗವಂತನ ಮಹಿಮೆ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದ 1000 ಮಹಿಮೆಯನ್ನಾದರೂ ನೆನಪಿಟ್ಟುಕೊಳ್ಬೇಕು. ಆ ಮಹಿಮೆ ಗೊತ್ತಾದ ಮೇಲೆ ಇವನ ಹೊರತು ಬೇರೆ ಯಾರೂ ಉದ್ಧಾರಕರಲ್ಲ. ಆದ್ದರಿಂದ ಅವನು ಪ್ರೀತಿ ಮಾಡಲಿಕ್ಕೆ ಪ್ರಾರಂಭ ಮಾಡಿ. ನಾವು ತಂದೆಯನ್ನು ಯಾಕೆ ಪ್ರೀತಿಸ್ತೇವೆ? ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ, ಅಮ್ಮ ನಮ್ಮನ್ನು ಸಂರಕ್ಷಣೆ ಮಾಡ್ತಾಳೆ. ಮುಪ್ಪಿನ ಕಾಲದಲ್ಲಿ ಮಗ ನನಗೆ, ಸೊಸೆ ನನಗೆ ಅನುಕೂಲ ಮಾಡಿಕೊಡ್ತಾಳೆ, ಹೆಣ್ಮಕ್ಳು ಅನುಕೂಲ ಮಾಡಿಕೊಡ್ತಾರೆ. ಆದ್ದರಿಂದ ಪ್ರೀತಿ ಮಾಡ್ತೀನಿ, ಮಾಡಿ ಬೇಡ. ಇದು ಸಾಮಾನ್ಯ ಸುಖಕ್ಕಾಗಿ ಪ್ರೀತಿ. ಮೋಕ್ಷದ ಸುಖಕ್ಕಾಗಿ ಪ್ರೀತಿ. ಭಗವಂತನನ್ನು ಪ್ರೀತಿ ಮಾಡುವುದೇ ಮೋಕ್ಷದ ಪ್ರೀತಿ. ಎಷ್ಟು ಥರದ ಉಪಕಾರ ಮಾಡ್ತಾನೆ. ದಿನಾಲೂ ಕೇಳ್ತಾ ಇದ್ದೀರಲ್ಲ ನೀವು, ಇಷ್ಟು ಉಪಕಾರ ನಮ್ಮ ಅಪ್ಪ ಅಮ್ಮ ಮಾಡ್ತಾರಾ, ನನ್ನ ಗಂಡ ಹೆಂಡತಿ ಮಾಡ್ತಾಳ, ಮಕ್ಕಳು ಮೊಮ್ಮಕ್ಕಳು ಮಾಡ್ತಾರೆ? ಯಾರಿಲ್ಲ. ಇದು ಈ ಪರಮಾತ್ಮ ಸರ್ವೋತ್ತಮ, ಅವನನ್ನು ಪ್ರೀತಿ ಮಾಡಬೇಕಂತ ಗೊತ್ತಿರಬೇಕು. ಆ ಪ್ರೀತಿ ಹೇಗಿರಬೇಕು ಅಂತ ತಿಳ್ಕೊಂಡಂತಂದರೆ, ತಂದೆ ತಾಯಿ ಮಕ್ಕಳು ಗಂಡ ಹೆಂಡತಿ ಮರೆತರೂ ಪರವಾಗಿಲ್ಲ, ಆದರೆ ಪರಮಾತ್ಮನ ಮರೀಲಿಕ್ಕಿಲ್ಲ. ಗಂಡ ಹೇಳ್ತಾನೆ, ನನ್ನ ಭಕ್ತಿ ನನ್ನ ಸೇವೆ ಮಾಡು, ಎಲ್ಲಿ ದೇವ್ರ ಸೇವೆ ಪೂಜೆ ಗೀಜೆ ಮಾಡ್ಕೋತ ಕೊಡ್ತೀನಿ, ಇಲ್ಲ ಮಾಡ್ತೀನಿ, ನಿಮ್ಮ ಸೇವಾನು ಮಾಡ್ತೇನೆ ರೀ, ಅಲ್ಲಿ ಮುಖ್ಯವಾಗಿ ಮಾಡ್ತೇನೆ ಅಂತ ಅನ್ಬೇಕು. ಈ ಪ್ರೀತಿ ಎಷ್ಟಿರಬೇಕು ಅಂತ ತಿಳ್ಕೊಂಡಂತಂದರೆ, ಸಾವಿರಾರು ವಿಘ್ನಗಳು ಬಂದರು. ಕುಂತಿ ಅಧ್ಯಯನ ಮಾಡಿರಿ, ದ್ರೌಪದಿಗೆ ಪಾಂಡವರಿಗೆ ಎಷ್ಟು ಕಂಠಗಳು ಬಂದು ಅಧ್ಯಯನ ಮಾಡಿ, ಆದರೂ ಅವರು ದೇವರನ್ನು ಮರೀಲಿಲ್ಲ. ಅದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಅವರಷ್ಟು ನಮಗೆ ಸಂಕಟ ಬರ್ತದೆ ಇಲ್ಲ, ಎಲ್ಲೋ ಒಂದು ಸ್ವಲ್ಪ ಆದರೂ ದೇವರನ್ನು ಮರಿಬಾರದು. ಮಹಾತ್ಮ್ಯದ ಜ್ಞಾನವನ್ನು ಮಾಡಿಕೊಂಡು, ಪರಮಾತ್ಮನ ಮಹಿಮೆಯ ಜ್ಞಾನವನ್ನು ಮಾಡಿಕೊಂಡು, ಇವನು ಹೊರತು ಬೇರೆ ಗತಿಯಿಲ್ಲ ಅಂತಿಕೊಂಡಂತನ್ನೋ ವಿಶ್ವಾಸವನ್ನು ಇಟ್ಟು, ಇವನೇ ಸರ್ವೋತ್ತಮ, ಉಳಿದ ದೇವತೆಗಳು ನಮಗೆ ಆರಾಧ್ಯರು, ಪರಮಾತ್ಮನ ನಂತರ ಅಂತಿಕೊಂಡಂತೇಳಿ ತಿಳಿದುಕೊಂಡು, ಆ ಪರಮಾತ್ಮನಲ್ಲಿ ಮಾಡುವ
ಸ್ವಲ್ಪವೂ ವಿಘ್ನವಿಲ್ಲದ ಪ್ರೀತಿ ಅಂತ ತಿಳ್ಕೊಂಡಂತೇನಿದೆ, ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೀತಿ ಅಂತ ತಿಳ್ಕೊಂಡಂತೇನಿದೆ, ಇದೇ ಭಕ್ತಿ. ಬರೀ ದೇವರು ಅಂದರೆ ಭಕ್ತಿ ಅಲ್ಲ. ದೇವರನ್ನು ಸರ್ವೋತ್ತಮ ಅಂತ ತಿಳ್ಕೊಂಡ್ರೆ ದೇವ್ರು ಹೇಳಿದಾಗೆ ಕೇಳಬೇಕು. ಅಪ್ಪ ಬೆಡ್ ರಿಡನ್ ಆಗಿರ್ತಾನೆ, ಏ ಹುಡುಗ, ಏ ಮಗ ಬಾರಪ್ಪ, ಔಷಧ ತೊಗೋಬೇಕಾಗ್ಯದ, ಒಂದು ಸ್ವಲ್ಪ ಲೋಟ ನೀರು ಕೊಡು. ಅಪ್ಪ ನಿಮ್ಮ ಮೇಲೆ ಭಾಳ ಪ್ರೀತಿ ಅದ, ಅದ್ರ ಕೆಲಸ ಹೇಳಿಬೇಡ್ರಿ, ನನಗೇನು ಕೆಲಸ ಹೇಳಿಬಾರ್ರಿ ಅಂತ ತಗೊಂಡ್ರೆ ಪ್ರೀತಿ. ಅದು ಪ್ರೀತಿಯಲ್ಲಿ ಸರ್ವಸ್ವದ ಅರ್ಪಣೆ ಇರ್ತದೆ, ಎಲ್ಲ ರೀತಿಯಿಂದಲೂ ಕೂಡ ಅರ್ಪಣೆ ಇರ್ತದೆ. ಆ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಬೇಕು. ಇದನ್ನೇ ಟೀಕಾಕೃತ್ಪಾದರು ನಿರವಧಿಕ ಅನಂತಾನಬದ್ಧ ಕಲ್ಯಾಣ ಗುಣಗಣತ್ವಜ್ಞಾನಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಭಕ್ತಿ ಅಂತ ತಿಳ್ಕೊಂಡು ಕರೆದಿದ್ದಾರೆ. ಇನ್ನು ನೆಕ್ಸ್ಟ್ ಎಷ್ಟನೇ ನಂಬರ್ ಆಯಿತು? 15 ಆಯಿತು. ಈಗ 16. ಜೀವರಲ್ಲಿ ತಾರತಮ್ಯ ಇದೆ ಎಂದು ಗೊತ್ತಿರಬೇಕು. ತ್ರಿವಿಧ ಜೀವಸಂಘಾಸ್ತು ದೇವಮಾನುಷ ದಾನವಾಹ. ಒಂದು ದೇವತಾ ಕೆಟಗರಿ, ಇನ್ನೊಂದು ಮನುಷ್ಯರ ಕೆಟಗರಿ, ಇನ್ನೊಂದು ದಾನವರ ಕೆಟಗರಿ. ದಾನವರು ಯಾರು? ದೈತ್ಯರು ಯಾರು? ಹಿರಣ್ಯಕಶಿಪು, ಹಿರಣ್ಯಾಕ್ಷ ಅಲ್ಲ. ಈಗಿನ ಕಾಲಕ್ಕೂ ದೈತ್ಯರಿದ್ದಾರೆ. ನಿನ್ನೆ ಒಂದು ಸುದ್ದಿ ಬಂತು. ಒಂದು ಸುದ್ದಿ ಅಂತ ತಿಳ್ಕೊಂಡಂತಂದರೆ, ಸಾತಾರ ಹತ್ರ ಒಂದು ಊರು, ಆ ಊರಿನಲ್ಲಿ ಹೆಣ್ಮಗಳು, ಗಂಡ ಅತ್ತಿ ಇಬ್ಬರು ಮಕ್ಕಳು ಮನೆಯಲ್ಲಿ. ಅವಳಿಗೆ ಯಾರ್ದೋ ಜೊತೆಗೆ ಸಂಬಂಧ ಬಂತು. ಅವನು ಶ್ರೀಮಂತ. ಅವನು ಹೇಳಿದ ಇವರೆಲ್ಲ ಬಿಟ್ಟು ಬಾ ಅಂತ ತಿಳ್ಕೊಂಡಂತ. ಆಕೆ ಏನು ಮಾಡಿದ್ಲು ಅಂತ ತಿಳ್ಕೊಂಡಂತಂದರೆ, ತನ್ನ ಗಂಡನಿಗೂ ನಾವು ಹೇಳೋದು ಬಾರಾಮತಿಯಲ್ಲಿ ಘಟನೆ ನಡೆದಿದೆ. ಅವಳಿಗೆ ಬೇರೆ ಜೊತೆ ಅದಕ್ಕೆ ಏನು ಮಾಡಿದ್ಲು, ಗಂಡನಿಗೆ ನಿದ್ದೆ ಗುಳಿಗೆಗಳನ್ನು ಕೊಡ್ಲಿಕ್ಕೆ ಚಾಲು ಮಾಡಿದ್ಲು. 1 ಡೋಸ್ 2 ಡೋಸ್ ಹೆಚ್ಚು ಮಾಡ್ತಾ ಹೋದ. ಒಂದು ಸಲ 1 ದಿವಸ ಹೇಳಲಿಲ್ಲ, 2 ದಿವಸ ಹೇಳಲಿಲ್ಲ. ಆಗ ಅವಳು ಏನು ಮಾಡಿದ್ಲು ಅಂತ ತಿಳ್ಕೊಂಡಂತಂದರೆ, ಗೋಡೆ ಒಳಗೆ ಕಪಾಟ ಇರ್ತಾವಲ್ಲ, ಆ ರೀತಿಯಾಗಿ ಒಂದು ಕಪಾಟ ತಯಾರು ಮಾಡಿದ್ಲು. ಮನೆಯಾಗಿರ್ತಕ್ಕಂಥ ಸೋಫಾ ಕಮ್ ಬೆಡ್ ಅದನ್ನು ಅದರೊಳಗೆ ಹೋಗುವಂತೆ ಆ ರೀತಿ ವ್ಯವಸ್ಥೆ ಮಾಡಿಸಿದ್ಲು. ಅದನ್ನು ಮೊದಲೇ ಗಂಡನಿಗೆ ಹೇಳಿಲ್ಲ, ಚಲೋ ಆಗ್ತದೆ ಅಲ್ಲಿ ಮಾಡುತ್ತೆ ಅಂತ ಹೇಳಿದ್ಲು. ಆ ನಂತರ 2 ದಿವಸ ಹೇಳದೇ ಇದ್ದ ಗಂಡನನ್ನು ಅಲ್ಲಿ ಒಳಗೆ ಮಲಗಿಸಿ, ಆ ನಂತರ ಅದನ್ನು ಎತ್ತಿಯಲ್ಲಿ ಒಳಗೆ ಸೇರಿಸಬೇಕು, ಆ ನಂತರ ಅದನ್ನು ಕ್ಲೋಸ್ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ. ಆಗ ಒಪ್ಪಗಿಗೆ ಎತ್ತಲಿಕ್ಕೆ ಆಗಲಿಲ್ಲ. ಅಷ್ಟೇ ಇಲ್ಲ, ಅಲ್ಲಿ ಮಲಗಿದ ಪೂರ ಸಾಯಿಲಿ ಅಂತ ತಿಳ್ಕೊಂಡಂತೆ ಬ್ಯಾಟ್ನಿಂದ ಅವ್ನು ಹೊಡೆದಾಳ. ಅಷ್ಟೊತ್ತಿಗೆ ಈ ಕಡೆಗೆ ಅತ್ತೆಗೆ ನಿದ್ದೆಗಳು ಕೊಟ್ಟಿಲ್ಲ, ಅಷ್ಟೊತ್ತಿಗೆ ಅತ್ತಿಗೆ ಎಚ್ಚರ ಆಗ್ಯದ. ಹೊಡೆಯೋದಕ್ಕೆ ಕೇಳಿ ಆಕೆ ಕಿಡಿಕಿಯಿಂದ ಬಾದವರನ್ನು ಕರೆದು ಪೊಲೀಸರು ಫೋನ್ ಮಾಡ್ರಿ ಅಂತ ಹೇಳ. ಅಷ್ಟೊತ್ತಿಗೆ ಈಕಿ ಆ ಏನು ಗೋಡೆಯಲ್ಲಿ ಹಾಕಿ ಬಂದ್ ಮಾಡೋಕ್ಕೆ ಗೌಂಡಿಗನ್ನು ಕರೆದಾಳ.
ಕರೆದು ಇದನ್ನು ಸಂಪೂರ್ಣ ಬಟ್ಟೆ ಹಾಕಿ, ಇಲ್ಲ ಇದನ್ನು ಮೇಲೊಂದು ಇದು ಹಾಕಿ ಇದನ್ನು ಒಳಗೆ ಕಪಾಟಿನಾಗಿ ಸೇರಿಸಿ ಬಂದ್ ಮಾಡೋದು ವ್ಯವಸ್ಥೆ ಮಾಡಿಕೊಡಿ ಅಂತ. ಅವರಿಬ್ಬರು ಬಂದಿದ್ದರು. ಒಬ್ಬತ್ತು ಎತ್ತಿ ಹೀಗೆ ಮಾಡುವಷ್ಟರಲ್ಲಿ ಆ ಒಳಗಿರ್ತಕ್ಕಂಥದ್ದು ಹೀಗೆ ಅಲ್ಗಾಡ್ಲಿಕ್ಕೆ ಚಾಲು ಆಯಿತು, ಬಟ್ಟೆ ಅಲ್ಗಾಡ್ಲಿಕ್ಕೆ ಚಾಲು ಆಯಿತು. ಅವ್ರು ಗಾಬರಿ ಆದರು. ಅವ್ರಿಗೇನೋ ಸಮಸ್ಯೆ ಬಂತು, ಓಡಿ ಹೋದರು. ಪೊಲೀಸರು ಕರೆಸಿದ್ರೆ ಪುಣ್ಯಕ್ಕೆ ಅವನು ಜೀವಂತ ಉಳಿದ. ಅವನೇ ಪೇಪರನ್ನು ನಾನು ಹೆಂಡತಿ ಹೇಗೆ ಮಾಡಿದ್ದಾಳೆ ಅಂತ ಹೇಳ್ಕೊಂಡು, ದುಡ್ಡು ಇವರೇ ದಾನವರು, ಈಗಿನ ಕಾಲದ ದೈತ್ಯರು ಇವರೇ. ಹೆಂಡತಿಯನ್ನು ಕೊಲ್ತೇನೆ, ಗಂಡನನ್ನು ಕೊಲ್ತೇನೆ, ಮಕ್ಕಳನ್ನು ಕೊಲ್ತೇನೆ, ಅವ್ರನ್ನ ಕೊಲ್ತೇನೆ, ಇವರನ್ನು ಕೊಲ್ತೇನೆ ಅಂತ ಹೇಳ್ಕೊಂಡು. ಇಂತಹ ದಾನವರು ಈಗೂ ಇದ್ದಾರೆ. ಜೀವರು ತ್ರಿವಿಧರು ಅಂತ ಹೇಳಿದ್ದಕ್ಕೋಸ್ಕರ ಕರ್ನಾಟಕದ ಕುವೆಂಪು ಅನ್ನೋ ಕವಿ ಮಧ್ವಾಚಾರ್ಯರಿಗೆ ತಿರಸ್ಕಾರ ಮಾಡಿದರು. ತಮ್ಮ ರಾಷ್ಟ್ರಗೀತೆಯಲ್ಲಿ ಮಧ್ವಾಚಾರ್ಯ ಹೆಸರು ತಗೊಂಡಿದ್ದಿಲ್ಲ. ಅದರಿಂದಾಗಿ ಅವ್ರಿಗೆ ಆಂದೋಲನ ಮಾಡಿ ಮತ್ತೆ ಅವರು ಸೇರಿಸಬೇಕಾಯಿತು. ಜೀವತ್ರೈವಿಧ್ಯ ಇರತಕ್ಕಂಥ ನಿಶ್ಚಿತ. ಜೀವನದಲ್ಲಿ ಕೆಟ್ಟವರು ಇದ್ದಾರೆ, ಮಧ್ಯಮರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಆದ್ದರಿಂದಾಗಿ ಉತ್ತಮರು, ದೇವತೆಗಳು ಅವರೆಲ್ಲರೂ ಮೋಕ್ಷಯೋಗ್ಯರು, ಮನುಷ್ಯೋತ್ತಮರು ಮೋಕ್ಷಯೋಗ್ಯರು, ಮನುಷ್ಯರು ಮಧ್ಯಮರು, ನಿತ್ಯ ಸಂಸಾರಿಗಳು, ಮನುಷ್ಯಾಧಮರು ಮತ್ತು ದಾನವರು, ಇವರೆಲ್ಲರೂ ದಾನವರು, ಅನಂತಮ ಯೋಗ್ಯರು. ಈ ತಾರತಮ್ಯ ಗೊತ್ತಿರಬೇಕು. ಎಲ್ಲರೂ ಒಂದೇ, ಎಲ್ಲರೂ ಒಂದೇ, ಎಲ್ಲರೂ ಒಂದೇ ಅಂತ ತಿಳ್ಕೊಂಡಂತನ್ನೋ ಒಂದೇನು ನಮ್ಮ ಮೇಲೆ ಸ್ವಾತಂತ್ರ್ಯ ಸಿಕ್ಕಾಗ ನನ್ನ ತಲೆಯಲ್ಲಿ ತುಂಬಿದ್ದಾರಲ್ಲ, ತಪ್ಪು. ಅದು ಹೇಗೆ ತಪ್ಪು ಇತ್ಯಾದಿಗಳನ್ನು ನಾವು ಮತ್ತೆ ಈಗಾಗಲೇ 1 ಗಂಟೆ ಮೀರಿತಲ್ಲ, ನಾಳಿನ ದಿವಸ ನಾವು ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.